ಎಲ್ರಿಗೂ ನಮಸ್ಕಾರ. ಇವತ್ತು ಈ ರೀತಿಯಾದ ಒಂದು ಸಂಚಿಕೆನ ನಿಮ್ಮ ಮುಂದೆ ತೊಗೊಂಬರ್ತೀನಿ ಅಂತ ನನಗೂ ಅದು ಇಲ್ಲ. ಅಂದರೆ ನನಗೆ ಅದರ ಬಗ್ಗೆ ಆಲೋಚನೆ ಇರಲಿಲ್ಲ. ಯಾಕಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ನಿನ್ನೆ ಇನ್ನೂ ನಾನು ಬರ್ತಾಯಿದ್ದೆ, ಆಫೀಸಿಂದ ಮನೆಗೆ ಬರ್ತಾಯಿದ್ದೆ. ಸೊ ಮನೆಗೆ ಬರಬೇಕಿದ್ರೆ ಸಾಧಾರಣವಾಗಿ ನಾನು ಮನೆಗೆ ಬರಬೇಕಿದ್ರೆ ಒಬ್ಬನೇ ಇರ್ತೀನಲ್ಲ, ಕಾರ್ನಲ್ಲಿ ಇರಬೇಕಿದ್ರೆ ಯಾವುದಾದ್ರೂ ಒಂದು ಕಾರ್ಯಕ್ರಮನ ಹಾಕ್ಕೊಂಡು ಕೇಳ್ಕೊಂಡು ಬರೋದು ಒಂದು ವಾಡಿಕೆ. ಸೊ ಹಾಗೆ ಬರ್ತಾ ಇರಬೇಕಿದ್ರೆ ಆಗಸ್ಟ್ 31ನೇ ತಾರೀಕು ನಮ್ಮ ಕರ್ನಾಟಕದ ಕ್ರಿಕೆಟ್ ಕಲಿ ಏನು ಜಾವಗಲ್ ಶ್ರೀನಾಥ್ ಅವರ ಹುಟ್ಟುಹಬ್ಬ ಇತ್ತು. ಸೊ ಆ ಹುಟ್ಟುಹಬ್ಬಕ್ಕೋಸ್ಕರ DRS ಶೋನಲ್ಲಿ ವಿಜಯ್ ಭಾರದ್ವಾಜ್ ಮತ್ತು ಜಾನಿ ಅಂದರೆ ಶ್ರೀನಿವಾಸ್ ಮೂರ್ತಿ ಅವರಿಬ್ಬರು ಜಾವಗಲ್ ಶ್ರೀನಾಥ್ ಅವರ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮದಲ್ಲಿ ಹೀಗೆ ಹೇಳ್ತಾ ಇರಬೇಕಿದ್ರೆ, ಜಾವಗಲ್ ಶ್ರೀನಾಥ್ ಯಾರ್ಯಾರಿಗೆ ಏನೇನು ಉಪಕಾರ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹೇಳಬೇಕಿದ್ರೆ, ಯಾವಾಗಲೂ ತುಂಬ ನಾವು ನೋಡಿದಾಗ ಜಾವಗಲ್ ಶ್ರೀನಾಥ್ ಒಂಥರ ಗಂಭೀರ ಮನುಷ್ಯ, ಯಾರಿಗೂ ಏನೋ ಒಂಥರ ಮಾಡಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪು. ಅಂತ ಹೇಳೋದಕ್ಕೋಸ್ಕರನೇ ವಿಜಯ್ ಭಾರದ್ವಾಜ್ ಒಂದು ಅವರ ತಮ್ಮ ವೈಯಕ್ತಿಕ ಜೀವನದಲ್ಲಾದರೂ ಹೇಳಿದ್ರು, ಒಂದು ಮಾತು ಹೇಳಿದ್ರು, ನಾನು ಇವತ್ತೇನಾದರೂ ನೆಲೆ ಕಂಡುಕೊಂಡಿದ್ದೀನಿ ಅಂತ ಹೇಳಿದ್ರು ಇಬ್ಬರಿಂದ. ಮೊದಲನೇದು ಜಾವಗಲ್ ಶ್ರೀನಾಥ್ ಅಂತ ಹೇಳಿದ್ರು. ಎರಡನೇದು ಯಾರು ಅಂತ ಹೇಳಿದ್ರೆ ಹೇಳ್ತೀನಿ ನೋಡು ಅಂತ ಹೇಳಿ, ಅದು ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಮೊದಲನೇ ಆಗಾಗಲೇ ನಮ್ಮ ರಣಜಿ ಟ್ರೋಫಿಯಲ್ಲಿ ಸುಮಾರು 1996 ಮತ್ತು 1998 ರಣಜಿ ಟ್ರೋಫಿ ಪಂದ್ಯಗಳನ್ನು ಗೆಲ್ಲೋದಕ್ಕೆ ನಮ್ಮ ವಿಜಯ್ ಭಾರದ್ವಾಜ್ ಅವರ ಕಾಣಿಕೆ ಜಾಸ್ತಿಯಾಗಿತ್ತು. ಅದಾದಮೇಲೆ ಅದರಿಂದ ಸಹಜವಾಗಿ ಅವರು ಭಾರತ ತಂಡಕ್ಕೆ ಆಯ್ಕೆಯಾದರು. 1999 ಮತ್ತು 2000ನೇ ಇಸ್ವಿಲಿ ನಡೆದಂಥ LG ಕಪ್, ಕೀನ್ಯಾದಲ್ಲಿ ನಡೆದಂಥ LG ಕಪ್ನಲ್ಲಿ ಪ್ರಥಮ ಬಾರಿಗೆ ಅವರು ಅಂತಾರಾಷ್ಟ್ರೀಯ ಪಂದ್ಯ ಆಡ್ತಾರೆ. ಆ ಪಂದ್ಯದಲ್ಲಿ ಅವರು ಮ್ಯಾನ್ ಆಫ್ ದಿ ಸೀರೀಸ್ ಗೆಲ್ತಾರೆ. ಮ್ಯಾನ್ ಆಫ್ ದಿ ಸೀರೀಸ್ ಗೆದ್ದು ಅದು ಬಂದಾಗ ಎಲ್ಲರಿಗೂ ಖುಷಿಯಾಗುತ್ತೆ, ಕನ್ನಡಕ್ಕೆ ಮತ್ತೊಬ್ಬ ಸಿಕ್ದ ಅಂತ ಹೇಳ್ತಾರೆ. ಆ ಥರ ಬೆಂಗಳೂರಿನಲ್ಲಿ ಬಂದಿದ್ದಾಗ ಅವತ್ತೊಂದು ದಿವಸ ಜಾವಗಲ್ ಶ್ರೀನಾಥ್ ಅವ್ರ ಮನೆಗೆ ಬರ್ತಾರಂತೆ. ಪೆಂಗ ಬಾರೋ ಹೋಗೋಣ ಅಂತಾರಂತೆ. ಎಲ್ಲಿಗೆ ಅಂದ್ರೆ, ಇಲ್ಲ ಒಂದು ಸ್ವಲ್ಪ ಕೆಲಸ ಇದೆ ಬಾ ಹಾಗೆ ಅಂತ ಸೀದಾ ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋಗಿ ಎಲ್ಲಿಗೂ ಕರ್ಕೊಂಡು ಹೋಗ್ತಾರಂತೆ ಗೊತ್ತಿಲ್ಲ. ಕರ್ಕೊಂಡು ಹೋಗಿ ನೋಡಿದ್ರೆ ವಿಧಾನಸೌಧ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರಂತೆ. ಇದೇನಿದೆ, ಇಲ್ಲೇ ಸ್ವಲ್ಪ ಇದೆ ಬಾ ಕೆಲಸ ಅಂತ ಕರ್ಕೊಂಡು ಹೋಗಿ ಸೀದಾ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ SM ಕೃಷ್ಣ ಅವ್ರ ಬಳಿ ಕರ್ಕೊಂಡೋಗಿ ಕೂಡಿಸ್ತಾರಂತೆ. ಕೂಡಿಸ್ಬಿಟ್ಟು, ನೋಡಿ ಇವನು ವಿಜಯ್ ಭಾರದ್ವಾಜ್ ಅಂತ, ಈಗಾಗಲೇ ರಣಜಿ ಟ್ರೋಫಿ 96 ಮತ್ತು 98ರಲ್ಲಿ ರಣಜಿ ಟ್ರೋಫಿಯನ್ನು ಕರ್ನಾಟಕ ಗೆಲ್ತೋದಕ್ಕೆ ತನ್ನ ತುಂಬ ಒಳ್ಳೆಯ ಆಟ ಆಡಿದ್ದಾನೆ. ಅದಲ್ಲದಲ್ಲೇ 2000 ಇಸ್ವಿಲಿ ಮೊನ್ನೆ ನಡೆದಂಥ ಇಲ್ಲಿ LG ಕಪ್ನಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ದಾನೆ. ಕರ್ನಾಟಕದ ಹಿರಿಮೆ ಗರಿಮೆ ಅಂತಿದ್ದಾರೆ. ಇಂಥವನಿಗೊಂದು ಇದಕ್ಕೆ ಬಾಡಿಗೆಯಲ್ಲಿ ಮನೆಯೊಂದಿಲ್ಲ, ಬಾಡಿಗೆ ಬಂದಿದ್ದಾನೆ, ದಯವಿಟ್ಟು ನೀವೊಂದು ಅವರಿಗೆ ಸೈಟ್ ಕೊಡಬೇಕು ಅಂತ ಹೇಳ್ತಾರಂತೆ. ಆ ಕ್ಷಣವೇ SM ಕೃಷ್ಣರವರು ಜಾವಗಲ್ ಶ್ರೀನಾಥ್ ಅವ್ರನ್ನ ಮಾತನ್ನ ಕೇಳಿಕೊಂಡು ಅವ್ರನ್ನ ಕೇಳಿ ಅಲ್ಲೇ ಅವ್ರ ಕೈಲಿ ಏನು ವಿಜಯ್ ಭಾರದ್ವಾಜ್ ಕೈಲಿ ಒಂದು ಲೆಟರ್ನ ಬರೆಸ್ಕೊಂಡು ಅವ್ರ ಅಧಿಕಾರಿಗಳೆಲ್ಲ ಹೇಳಿ HSR ಲೇಔಟಲ್ಲಿ 50-80 ಸೈಟ್ ಕೊಡಿಸ್ತಾರಂತೆ. ಹಾಗಾಗಿ ಹೇಳ್ತಾರೆ, ನನ್ನ ಮನೆ ಆಶ್ರಯ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಆಶ್ರಯ ಕೊಟ್ಟರು ಇಬ್ಬರು, ಒಂದು ಜಾವಗಲ್ ಶ್ರೀನಾಥ್ ಮತ್ತೊಂದು SM ಕೃಷ್ಣ ಅಂತ ಹೇಳ್ತಾರೆ. ಆಗ ನನಗನ್ಸುತ್ತೆ, ಅರೆ ಒಬ್ಬ ರಾಜಕಾರಣಿಯಾಗಿ ಈ ಥರನೂ ಮಾಡ್ಬೋದಾ ಅಂತ ಅನಿಸಿರುತ್ತೆ. ಅದನ್ನು ಅಂದ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದು ಯಥಾವತ್ತಾಗಿ ನನ್ನ ಮಲ್ಕೊಂಡೆ, ನಿದ್ದೆ ಮಾಡಿದೆ. ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿ ಮನೇಲಿ ಏನೋ ನೋಡ್ತಾ ಇರ್ಬೇಕಾದ್ರೆ ನ್ಯೂಸ್ ನೋಡಿದಾಗ ನಾನು ನೋಡಿದೆ SM ಕೃಷ್ಣ ಅವ್ರು ಇನ್ನಿಲ್ಲ ಅಂತ ಬಂತು. ಆಗ ಥಟ್ಟಂತ ಜ್ಞಾಪಕ ಬಂತು, ನಿನ್ನೆ ಇನ್ನೂ ಈ ಮನುಷ್ಯನ ಬಗ್ಗೆ ಯೋಚನೆ ಮಾಡಿದ್ದೆ, ಇವತ್ತಾಗಲೇ ಹೋಗ್ಬಿಟ್ರಲ್ಲ ಅಂತ ಯೋಚನೆ ಮಾಡಿದೆ. ಹಾಗಾಗಿ ನಿಮಗೇನಂತ ಹೇಳಿದ್ರೆ, SM ಕೃಷ್ಣ ಅವರ ಬಗ್ಗೆ ನಿಮಗೇನು ಗೊತ್ತಿದೆ ಅದಕ್ಕಿಂತ ಒಂದು ಸ್ವಲ್ಪ ವಿಶೇಷಣವಾದ, ಅಂದರೆ ಅನುರೂಪದ ಮತ್ತು ಅಪರೂಪದ ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಮಗೆ SM ಕೃಷ್ಣ ಅಂದ ತಕ್ಷಣ ಥಟ್ ಅಂತ ಜ್ಞಾಪಕ ಬರ್ದೇನೆ ಬ್ರ್ಯಾಂಡ್ ಬೆಂಗಳೂರು, ಅಂದರೆ ITBTಯ ರೂವಾರಿ ಅಂತ ಹೇಳಿದ್ರು ತಪ್ಪಾಗಲಾರದು. ಮತ್ತು ITBT ಖ್ಯಾತಿ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ITBT ಖ್ಯಾತಿ ಅಂತ ಹೇಳಿದ್ರೆ ಯಾವಾಗಲೂ ಥಟ್ ಅಂತ SM ಕೃಷ್ಣ ಹೇಳ್ತಾರೆ. ಹಾಗೆ ವಿಧಾನಸೌಧ ಅಂದ ತಕ್ಷಣ ಕೆಂಗಲ್ ಹನುಮಂತವ್ರ ಹೆಸರು ಹೇಳ್ತಾರೋ ಹಾಗೇನೆ ನಾವೇನಾದ್ರೂ ITBT ಅಂದ ತಕ್ಷಣ SM ಕೃಷ್ಣ ಅಂತ ಹೇಳ್ತಾರೆ. ಆ ರೀತಿಯಾದ ಒಂದು ಅವಿನಾಭಾವ ಸಂಬಂಧ. ಯಾಕೆ ಹೀಗಾಯ್ತಪ್ಪ ಅಂತ ಹೇಳಿದ್ರೆ, 1990ನೇ ಇಸ್ವಿಲಿ ಮತ್ತು ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಅವ್ರು ತಂದಂಥ ಗ್ಲೋಬಲೈಸೇಷನ್ ಅಥವಾ ನೀವು ಇದು ವಿಕೇಂದ್ರೀಕರಣ ಎಲ್ಲ ತೊಗೊಂಡು ಬಂದು ಹೇಳಿದ್ರು. ಅದಾದಮೇಲೆ ಭಾರತಕ್ಕೆ ಬೇರೆ ಬೇರೆ ದೇಶಗಳಿಂದ ಸುಮಾರು ಜನ ಎಲ್ಲರೂ ಕಂಪ್ನಿಗಳು ಬಂತಾ ಬಂದರು. ಸೊ IT ಕಂಪ್ನಿಗಳೆಲ್ಲ ಬಂತು. ಆ IT ಕಂಪ್ನಿಗಳಲ್ಲಿ ಬಂದಾಗ ಭಾರತದಲ್ಲಿ ಅದರಲ್ಲೂ ಬೆಂಗಳೂರಿಗೆ ಬಂತು. ಬೆಂಗಳೂರಿನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಒಳ್ಳೆಯ ಹವಾಗುಣ ಇದೆ, ಒಳ್ಳೆಯ ವಿದ್ಯಾವಂತರಿದ್ದಾರೆ. ಹಾಗಾಗಿ ಇಲ್ಲಿ ಶಾಂತಿ ಪ್ರಿಯರು, ಇಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು, ಇಲ್ಲಿ ಕೆಲಸಗಳಿಂದ ಕಾರ್ಖಾನೆಗಳನ್ನು ಅಥವಾ ತಮ್ಮ ಸಾಫ್ಟ್ವೇರ್ ಕಂಪ್ನಿಗಳನ್ನು ಶುರು ಮಾಡಿದ್ರೆ ಒಳ್ಳೆಯ ಲಾಭ ಆಗತ್ತೆ ಅಂತ ಮಾಡಿದ್ರು. ಆದರೆ ಅವಾಗಿದ್ದ ಸರ್ಕಾರಗಳು ಅದಂಥ ಪಾಲಿಸಿಗಳು ಅಥವಾ ಸರ್ಕಾರದಲ್ಲಿದ್ದಂಥ ಕಾಯ್ದೆಗಳದೆಲ್ಲ ಅಷ್ಟೊಂದು ಒಳ್ಳೆಯ ಸುಗಮವಾಗಿ ಆಗ್ತಿರಲಿಲ್ಲ. ಆದರೆ 1999ರಿಂದ 2004ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸುಮಾರು 4 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ SM ಕೃಷ್ಣರವರು
ಸ್ವಭಾವತಃ ಅವರಿಗೆ ಐ ಟಿ ಮತ್ತು ಬಿ ಟಿಗಳ ಬಗ್ಗೆ ತುಂಬ ಅವರಿಗೆ ಆಸಕ್ತಿ ಇತ್ತು. ಸೊ ಹಾಗಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ಏನೇನು ಕಾನೂನುಗಳಿತ್ತು ಆ ಕಾನೂನುಗಳನ್ನೆಲ್ಲ ಸಡಿಲ ಅಂತ ಮಾಡಲಿಲ್ಲ, ಅದನ್ನು ಸುಲಭೀಕರಣಗೊಳಿಸಿದ್ರು. ಸುಲಭೀಕರಣಗಳು ಮಾಡಿದಲ್ದಲ್ಲೇ ಮೂಲ ಸಂಪರ್ಕ ಅವ್ರಿಗೆ ಬೇಕಾಗಿದ್ದಂಥ ಅದನ್ನ ಜಾಗನ ಒಳ್ಳೆಯ ಕಡಿಮೆ ರೇಟಲ್ಲಿ ಕೊಡೋದು ಅಥವಾ ಕಡಿಮೆ ಬೆಲೆಯಲ್ಲಿ ಜಾಗ ಕೊಡೋದು, ಅವ್ರಿಗೆ ಅವಶ್ಯಕತೆ ನೀರು ಮತ್ತು ವಿದ್ಯುತ್ತು ಮತ್ತು ಮೂಲ ಸೌಕರ್ಯಗಳಿಗೆ ಈ ಅಭಿವೃದ್ಧಿ ಕೊಟ್ಟಿದ್ದಕ್ಕೋಸ್ಕರ ಏನು ಮಾಡಿದ್ರು ಅಂತ ಹೇಳಿದ್ರೆ, ಸುಮಾರು ಕಂಪ್ನಿಗಳು ಅವರ ಕಾಲದಲ್ಲಿ ಐ ಟಿ ಒಂದೇ ಅಲ್ಲದೆ ಬಿ ಟಿಗೂ ಕೊಟ್ಟರು. ಸೊ ಹಾಗಾಗಿ ಐ ಟಿ ಬಿ ಟಿ ಕಂಪ್ನಿಗಳು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಹೆಚ್ಚಾಗಿ ಬಂತು. ಹಾಗಾಗಿ ಅವ್ರನ್ನ ಐ ಟಿ ಬಿ ಟಿಗಳ ಹರಿಕಾರ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇನ್ನು ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿದೆ ಎಸ್ ಎಂ ಕೃಷ್ಣ ಅಂತ ಹೇಳಿದರೆ ಏನು ಎಸ್ ಎಂ ಅಂತ ಹೇಳಿದ್ರೆ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂತ. ಸೋಮನಹಳ್ಳಿ ನಮಗೆಲ್ಲರಿಗೂ ಗೊತ್ತಿರ್ಬೋದು. ಎತ್ತೇನು ಮೈಸೂರಿಗೆ ಹೋಗ್ತೀವಲ್ಲ, ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಿದ್ರೆ ಮದ್ದೂರಲ್ಲಿ ಎಡಗಡೆ, ಮದ್ದೂರಿಗಿನ ಸ್ವಲ್ಪ ಮುಂಚೆ ಎಡಗಡೆಯಲ್ಲಿ ಇವತ್ತಿಗೂ ಸಹ ನೋಡ್ಬೋದು, ಆ ಮೇನ್ ರೋಡಲ್ಲಿ ಅವ್ರ ಮನೆ ಇದೆ, ಎಸ್ ಎಂ ಕೃಷ್ಣ ಅವ್ರ ಮನೆ ಇದೆ. ಆ ಮನೆ ಮೇಲೆ ಮಲ್ಲಯ್ಯ ಅಂತ ಇದೆ. ಈಗ ಅಲ್ಲಿ ಫ್ಲೈಓವರ್ ಆಗಿರೋದು ಮನೆ ಕಾಣಿಸೋದಿಲ್ಲ, ಆದರೆ ಮುಂಚೆ ಫ್ಲೈಓವರ್ ಇಲ್ಲದೇ ಇದ್ದಾಗ ಅವ್ರ ಮನೆ ಮುಂದೆನೇ ಹೋಗ್ತಾ ಇತ್ತು. ಅಂತಹ ಈ ಸೋಮನಹಳ್ಳಿಯ ಅಲ್ಲಿಯ ಹಿರಿಯರಾದಂಥ ರಾಜಕಾರಣಿಗಳಿದ್ದರು. ಸೊ ಅವರ ಮಗನಾಗಿ ಅಂದರೆ ಎಸ್ ಸಿ ಮಲ್ಲಯ್ಯ ಮತ್ತು ಶ್ರೀಮತಿ ತಾಯಮ್ಮ ಅವರ ಈ ದಂಪತಿಗಳ ಮುದ್ದು ಕುಮಾರನಾಗಿ ಮೇ 1, 1932 ಅಂತ ಹೇಳಿದ್ರೆ ಮೇ 1 ಅಂತ ಹೇಳಿದ ಮೇಲೆ ಕಾರ್ಮಿಕರ ದಿನಾಚರಣೆ. ಆ ಕಾರ್ಮಿಕರ ದಿನಾಚರಣೆಯ ದಿವಸ ಮೇ 1, 1932ರಲ್ಲಿ ಅಲ್ಲೇ ಸೋಮನಹಳ್ಳಿಯಲ್ಲಿ ಜನನಾಗತ್ತೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸೋಮನಹಳ್ಳಿಯಲ್ಲೇ ಮುಗಿಸ್ತಾರೆ. ಅದಾದಮೇಲೆ ತಮ್ಮ ಪ್ರೌಢ ಶಿಕ್ಷಣವನ್ನು ಅಂದಿನ ಕಾಲದಲ್ಲೇ ಮೈಸೂರಿನಲ್ಲಿದ್ದಂತಹ ರಾಮಕೃಷ್ಣ ಆಶ್ರಮದಲ್ಲಿ, ಅಂದರೆ ಇವಾಗ ರಾಮಕೃಷ್ಣ ಮಠ ಅಂತ ಕರಿತೀವಿ, ಆವಾಗ ಅದು ರಾಮಕೃಷ್ಣ ಆಶ್ರಮ ಅಂತ ಕರಿತಿತ್ತು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ತಮ್ಮ ಪ್ರೌಢಶಾಲೆಯನ್ನು ಮುಗಿಸ್ತಾರೆ. ಅದಾದಮೇಲೆ ಯುವರಾಜ ಕಾಲೇಜಿನಲ್ಲಿ PUC ಓದಿ, ಅಲ್ಲಿಂದ ಆದಮೇಲೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿ ಪಡೀತಾರೆ. ಮೈಸೂರು ಕಾಲೇಜಿನಲ್ಲಿ ಪದವಿ ಪಡೆದಾದಮೇಲೆ ಕಾನೂನು ಓದಬೇಕು ಅಂಥೇಳಿ ಅವರು ಬೆಂಗಳೂರಿಗೆ ಬರ್ತಾರೆ. ಸೊ ಬೆಂಗಳೂರು ಬಂದು ಕಾನೂನು ಪದವಿ ಆಗ್ತಾರೆ. ಕಾನೂನು ಪದವೀಧರ ಆಗಿ ಅಲ್ಲಿಂದ ಅವರು ತುಂಬ ಉತ್ತಮ ಶಿಕ್ಷಣ, ಹೆಚ್ಚಿನ ಶಿಕ್ಷಣ ಪಡೆಯಬೇಕು, ಜಾಸ್ತಿ ಓದಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಮೆರಿಕದ ಟೆಕ್ಸಾಸ್ ರಾಜ್ಯದಲ್ಲಿರುವ ಸದರ್ನ್ ಮೆಥಡಿಸ್ಟ್ ವಿಶ್ವವಿದ್ಯಾಲಯಕ್ಕೆ ಹೋಗಿ ಸೇರಿಕೊಳ್ತಾರೆ. ಆಗ ಅವ್ರಿಗೆ ವಯಸ್ಸು ಸುಮಾರು 28 ವರ್ಷ ಆಗಿರುತ್ತೆ. ನಾವೆಲ್ಲ ಅಂದ್ಕೊಳ್ತೀವಿ ಎಸ್ ಎಂ ಕೃಷ್ಣ ಅವರು ರಾಜಕೀಯದವರು, ಒಂದು ಕರ್ನಾಟಕಕ್ಕೆ ಬಂದ ಮೇಲೆ ಅವರ ರಾಜಕೀಯ ಆಸಕ್ತಿ ಮೂಡಿತು, ಕರ್ನಾಟಕಕ್ಕೆ ಬಂದ ಮೇಲೆ ಅವ್ರ ರಾಜಕೀಯ ಎಲ್ಲ ಬೆಳೀತು, ಅವ್ರಿಗೆ ಕರ್ನಾಟಕಕ್ಕೆ ಬಂದ ಮೇಲೆ ಅವ್ರ ರಾಜಕೀಯದ ಆಸಕ್ತಿ ಮೂಡಿತು ಅಂತ ಹೇಳಿದ್ರೆ, ಆದರೆ ಅದಕ್ಕಿಂತ ಮುಂಚೆ ಅಚ್ಚರಿಯ ವಿಷಯ ಅಂತ ಹೇಳಿದ್ರೆ, ರಾಜಕೀಯದ ಬಗ್ಗೆ ಅವರಿಗೆ ಆಸಕ್ತಿ ಕರ್ನಾಟಕಕ್ಕಿಂತ ಮುಂಚೆ ಅಮೇರಿಕಾದಲ್ಲಾಗಿತ್ತು ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ನಮ್ಗೆ ಇನ್ನೂ ಎಷ್ಟು ಗೊತ್ತಿದೆ ಅಂದರೆ ಅಮೇರಿಕಾ ಕಂಡ ಅತ್ಯಂತ ಅಲ್ಲಿ ರಾಷ್ಟ್ರಾಧ್ಯಕ್ಷ ಅಂದರೆ ಜಾನ್ ಎಫ್ ಕೆನಡಿ. ಆ ಜಾನ್ ಎಫ್ ಕೆನಡಿಯವ್ರಿಗೂ ಮತ್ತು ಎಸ್ ಎಂ ಕೃಷ್ಣರವ್ರಿಗೂ ಒಂದು ಅವಿನಾಭಾವ ಸಂಬಂಧ ಇತ್ತು. ಎಲ್ಲಿಯ ಎಸ್ ಎಂ ಕೃಷ್ಣ, ಎಲ್ಲಿಯ ಕರ್ನಾಟಕದ ಎಸ್ ಎಂ ಕೃಷ್ಣ, ಎಲ್ಲಿ ಅಮೆರಿಕದ ಜಾನ್ ಎಫ್ ಕೆನಡಿ ಎಲ್ಲಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಂಬಲೇಬೇಕು. ಯಾಕೆ ಅಂತ ಹೇಳಿದ್ರೆ 1960ರಲ್ಲಿ ಡೆಮಾಕ್ರೆಟಿಕ್ ನಾಯಕ ಕೆನಡಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದರು. ಆ ಸ್ಪರ್ಧೆ ಮಾಡಿದಾಗ ಅಲ್ಲಿ ಈಗಿನ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಥವಾ ಬೇರೆ ಇರಲಿಲ್ಲ. ಆವಾಗ ಚುನಾವಣಾ ಪ್ರಚಾರ ಒಂದು ಕಡೆಯಿಂದ ಒಂದು ಕಡೆ ಮಾಡ್ತಾ ಇರಬೇಕಿದ್ರೆ ಅವರಿಂದ ಪ್ರೇರಿತರಾಗಿದ್ದಂಥ ಎಸ್ ಎಂ ಕೃಷ್ಣರವರು ಅವರ ಹತ್ರ ಹೋಗಿ ಕೇಳ್ಕೊಳ್ತಾರಂತೆ, ನೋಡಿ ನಿಮ್ಗೆ ಯಾವುದೇ ಅಭ್ಯಂತರ ಇಲ್ಲದೆ ಅಂತ ಹೇಳಿದ್ರೆ ನಾನು ನಿಮ್ಮ ಪರವಾಗಿ ಎಲ್ಲೆಲ್ಲಿ ಭಾರತೀಯರಿದ್ದಾರೋ ಅಲ್ಲೆಲ್ಲ ಹೋಗಿ ನಿಮ್ಮ ಪರವಾಗಿ ನಾನು ಚುನಾವಣೆಗೆ ಪ್ರಚಾರ ಮಾಡ್ಬೋದೇ ಅಂತ. ಯಾವಾಗಲೂ ಒಂದು ಮುಳುಗೋ ಅಂದರೆ ಹೀಗೆ ಯಾವುದೊಂದು ಆಸರೆ ಸಿಕ್ಕಿದ್ರೆ ಸಾಕು ಅಂತಿರುತ್ತಲ್ವ, ತಮ್ಮ ಪ್ರಚಾರಕ್ಕೆ ಯಾರೋ ಒಬ್ಬರು ಬಂದರೆ ಬರಲಿ ಸಾಕು ಅಂತ ಕರ್ಕೊಳ್ತಾರೆ. ಆದರೆ ಅವರೇಂತ ಹೇಳಿದ್ರೆ ಕೊಟ್ಟ ಕೆಲಸ ಅಂದರೆ ತಾವು ಏನು ಕೇಳ್ಕೊಂಡು ಮಾಡಿದಂಥ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಸೊ ಅಚ್ಚುಕಟ್ಟಾಗಿ ಮಾಡಿದ್ರಿಂದ 1960 ನವಂಬರ್ 8ರಲ್ಲಿ ಏನು ಚುನಾವಣೆ ನಡೆಯುತ್ತೆ, ಆ ಚುನಾವಣೆಯಲ್ಲಿ ಜಾನ್ ಎಫ್ ಕೆನಡಿಯವರು ಅಭೂತಪೂರ್ವವಾಗಿ ವಿಜಯ ಸಾಧಿಸ್ತಾರೆ. ಹೀಗೆ ಅಭೂತಪೂರ್ವವಾಗಿ ವಿಜಯ ಸಾಧಿಸಿದ ಮೇಲೆ ಸಾಧಾರಣವಾಗಿ ನದಿ ದಾಟಿದ ಮೇಲೆ ಅಂಬಿಗನ ಹಂಗೇಕೆ ಅಂತ ಹೇಳ್ತಾರೆ, ಅಥವಾ ಏಣಿ ದಾಟ ಬಂದ ಅಟ್ಟ ಹತ್ತಕ್ಕೆ ಏಣಿ ಉಪಯೋಗಿಸ್ಕೊಂಡ್ಮೇಲೆ ಏಣಿ ಯಾಕೆ ಅಂತ ಕಾಲನ್ನು ಒದೆಯವರೇ ಜಾಸ್ತಿ. ಆದರೆ ಜಾನ್ ಎಫ್ ಕೆನಡಿಯವರು ಆ ಥರ ಮಾಡಲಿಲ್ಲ. ಜಾನ್ ಕೆನಡಿಯವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಜನವರಿ 19, 1961ರಲ್ಲಿ ಜಾನ್ ಎಫ್ ಕೆನಡಿಯವರು ಒಂದು ಪತ್ರ ಬರೀತಾರೆ ನಮ್ಮ ಎಸ್ ಎಂ ಕೃಷ್ಣ ಅವರಿಗೆ. ಅದರಲ್ಲಿ ಹೇಳ್ತಾರೆ, ನಿಜವಾಗಲೂ ನೀವು ನಿಸ್ವಾರ್ಥವಾಗಿ ಬಂದು ನನ್ನ ಪ್ರಚಾರ ಮಾಡಿದ್ರಿಂದನೇ ನನಗೆ ಈ ಗೆಲುವು ಆಗಿದೆ. ಹಾಗಾಗಿ ವೈಯಕ್ತಿಕವಾಗಿ ನಿಮಗೆ ನಾನು ಬಂದು ನಾನು ಅಭಿನಂದನೆ ತಿಳಿಸೋಕ್ಕಾಗ್ತಿಲ್ಲ, ಅದಕ್ಕೆ ಕ್ಷಮೆ ಯಾಚಿಸ್ತೇನೆ. ಹಾಗಾಗಿ ಈ ಪತ್ರ ಬರಿತಾ ಇದ್ದೀನಿ. ನನ್ನ ಈ ಪತ್ರದಲ್ಲಿ ನಿಮ್ಮ ಅವಿರತ ಪ್ರಯತ್ನಗಳಿಂದ ಮತ್ತು ನಿಮ್ಮ ನಿಷ್ಠೆ ಇಲ್ಲದಿದ್ದರೆ ನಾನು ನವಂಬರ್ 8ರಂದು ಗೆಲುವು ಸಾಧಿಸಲಾಗ್ತಿರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಆವಾಗಲೇ ಅವರಿಗೆ ರಾಜಕೀಯದ ಮೇಲೆ ತುಂಬ ಒಲವಿತ್ತು ಅಂತ ಗೊತ್ತಾಗತ್ತೆ.
ಅದಾದಮೇಲೆ ಕಾನೂನಿನ ಉನ್ನತ ಪದವಿಯನ್ನು ಪಡ್ಕೊಂಡು ಬಂದಮೇಲೆ ಬೆಂಗಳೂರಿಗೆ ಬರ್ತಾರೆ. ಸೊ ಬೆಂಗಳೂರಿಗೆ ಬಂದಮೇಲೆ ತಿರ್ಗಿ ರೇಣುಕಾಚಾರ್ಯ ಅಂದರೆ SJRC ಕಾಲೇಜ್, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ, ಆ ಕಾಲೇಜಿನಲ್ಲಿ ಸ್ವಲ್ಪ ಕಾಲ ಅಂತಾರಾಷ್ಟ್ರೀಯ ನ್ಯಾಯದ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಕೆಲಸ ಮಾಡ್ತಿರ್ಬೇಕಿದ್ರೆ ಅವರಿಗೆ 1962ನೇ ಇಸ್ವಿಲಿ ಹಾಗೆ ಅಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆಗ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಸ್ಪರ್ಧಿಸ್ತಾರೆ. ಮೊದಲನೇ ಸ್ಪರ್ಧೆ ಮಾಡಿದ ಮೊದಲನೆಯ ಇದರಲ್ಲಿ ಚುನಾವಣೆಯಲ್ಲಿ ಅವರು ಗೆಲುವು ಸಾಧಿಸ್ತಾರೆ. ಈ ಗೆಲುವು ಸಾಧಿಸಿ ಯಾತಿಕಪ್ಪ ಗೆಲುವು ಸಾಧಿಸ್ತಾರೆ ಅಂತ ಹೇಳಿದ್ರೆ, ನೋಡೋಕ್ಕೆ SM ಕೃಷ್ಣ ಅವರು ತುಂಬ ಸುರದ್ರೂಪಿ ಹೇಗಿರ್ತಾರಪ್ಪ ಅಂತ ಹೇಳಿದ್ರೆ, ನೋಡೋಕ್ಕೆ ಮಾತ್ರ ಅವರ ಹೆಸರು ಕೇಳಿದ್ರೆ ಮಾತ್ರ ಭಾರತೀಯ, ಅವರು ನೋಡೋದಕ್ಕಾಗಲಿ ಅವರ ವೇಷಭೂಷಣಗಳಾಗಲಿ ಅಥವಾ ಅವರು ಮಾತನಾಡುತ್ತಿದ್ದ ಶೈಲಿ ಆಗಲಿ ಎಲ್ಲವೂ ಸಹ ಒಂದು ವಿದೇಶಿ ಅಥವಾ ಫಾರಿನರ್ ಥರ ಇರುತ್ತೆ. ಅವ್ರಿಗೆಲ್ಲರಿಗೂ ಆಶ್ಚರ್ಯ ಅಂತ, ಮಂಡ್ಯ ಜನಗಳಿಗೇನು ಯಾರಪ್ಪ ಇವನು ನಮ್ಮ ಮಂಡ್ಯದವನು ಅಂತ ಹೇಳ್ತಾ ಇದ್ದಾರೆ, ಫಾರಿನರ್ ಅಂತ ಇದ್ದಾನಲ್ಲ ಆ ಥರ ಇದಂತ ಇದಕ್ಕೇನೆ ಅವರು ಎಷ್ಟೊಂದು ಜನ ಓಟ್ ಹಾಕಿದ್ರು ಅಂತ ತಪ್ಪಾಗಲಾರ್ದು. ಹಾಗಾಗಿ ತಮ್ಮ ಮೊದಲನೆಯ ಚುನಾವಣೆಯಲ್ಲಿ ಅವರು ಗೆಲ್ತಾರೆ. ಮತ್ತು ಇನ್ನೂ ಒಂದು ಎಷ್ಟೊಂದು ಜನಕ್ಕೆ ಕುತೂಹಲ ಗೊತ್ತಿದೆಯೋ ಇಲ್ವೋ, ಅದೇ ವಯಸ್ಸಲ್ಲಿ 1962 ಅದು ಚುನಾವಣೆ ನಡೆದ ಸಂದರ್ಭದಲ್ಲೇ ಅವರಿಗೆ ಅಂದಿನ ಕಾಲದ ತುಂಬ ನೋಡೋಕ್ಕೆ ಚೆನ್ನಾಗಿರ್ತಾರಲ್ವ, ಅಂದಿನ ಕಾಲದ ಕನ್ನಡದಲ್ಲಿ ತುಂಬ ಹೆಸರಾಂತ ನಟಿಯಾಗಿದ್ದಂಥ B. ಸರೋಜಾದೇವಿ, ಅವರು ಸಹ ಮಂಡ್ಯ ಮೂಲದವರೇ. B. ಸರೋಜಾದೇವಿಯವರು ಕನ್ನಡದಲ್ಲಷ್ಟೇ ಅಲ್ಲದೆ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲೂ ತುಂಬ ಖ್ಯಾತಿ ಪಡೆದಿರ್ತಾರೆ. ಅವರ ಬಗ್ಗೆ ಇವರಿಗೆ ತುಂಬ ಒಲವಿರುತ್ತೆ. ಸುಮಾರು ಜನ ಹೇಳೋ ಪ್ರಕಾರ ಅವ್ರನ್ನ ಇಷ್ಟಪಡ್ತಾ ಇದ್ರು, ಪ್ರೇಮಿಸ್ತಾ ಇದ್ರು ಅಂತಲೇ ಹೇಳ್ತಾರೆ. ಆದರೆ ಇದು ಕೆಲವ್ರನ್ನವರು ಹೇಳೋ ಪ್ರಕಾರ ಇದು ಒನ್ ವೇ ಲವ್ ಅಂತಲೂ ಹೇಳ್ತಾರೆ. ಹಾಗಾಗಿ ಇದು B. ಸರೋಜಾದೇವಿಗೆ ಗೊತ್ತಿತ್ತೋ ಇಲ್ವೋ, ಒಟ್ಟಿನಲ್ಲಿ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಬ್ಬರು ಒಂದಾಗೋದಿಲ್ಲ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಶ್ರೀಮತಿ ಪ್ರೇಮ ಅನ್ನೋರನ್ನ ಮದುವೆ ಆಗ್ತಾರೆ. ಶ್ರೀಮತಿ ಪ್ರೇಮ ಅವ್ರನ್ನ ಮದುವೆ ಆದಮೇಲೆ ಅವರಿಬ್ಬರ ದಾಂಪತ್ಯದ ಒಳ್ಳೆಯ ಅವಿನಾಭಾವ ಸಂಬಂಧದಿಂದ ಅನ್ಯೋನ್ಯ ಜೀವನದಕ್ಕೆ ಕುರುಹಾಗಿ ಮಾಳವಿಕಾ ಮತ್ತು ಶಾಂಭವಿ ಅಂತ ಇಬ್ಬರು ಹೆಣ್ಣು ಮಕ್ಕಳು ಜನಿಸ್ತಾರೆ. ಅದನ್ನು ಮುಂದೆ ಮಾತಾಡೋಣ ವಿಷಯದಲ್ಲಿ. ಹೀಗೆ 1962ರಲ್ಲಿ ಪ್ರಪ್ರಥಮವಾಗಿ ಅವರು ಮೊದಲನೇ ಬಾರಿಗೆ ಅವರು ಶಾಸಕರಾಗ್ತಾರೆ. ಅದಾದಮೇಲೆ 1967ನೇ ಇಸ್ವಿಲಿ ನಡೆದಂಥ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ. ಆ ಸತಿ ಸ್ಪರ್ಧಿಸಿದಾಗ ಅವರು ಸೋಲನ್ನು ಅನುಭವಿಸ್ತಾರೆ. ಮೊದಲನೇದು ಗೆಲುವು, ಅದಾದ ಎರಡನೇ ಸತಿ ಸ್ಪರ್ಧಾಗ ಸೋಲುಂಡು ಕಾಣ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ 1968ರಲ್ಲಿ ನಡೆದಂಥ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿ ಗೆಲುವು ಸಾಧಿಸ್ತಾರೆ. ಅದಾದಮೇಲೆ ತಿರ್ಗಾ 1971ರಲ್ಲೂ ಸಹ ಮತ್ತೊಂದು ಚುನಾವಣೆ ನಡೆಯುತ್ತೆ. ಅದರಲ್ಲೂ ಸಹ ಸಂಸದರಾಗಿ ಪುನರಾಯ್ಕೆ ಆಗ್ತಾರೆ. ಅದಾದಮೇಲೆ ಆ ಸಂಸದರ ತನ ಮುಗಿದಾದಮೇಲೆ ಮತ್ತೆ ಅವರು ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ದೇವರಾಜ್ ಅರಸ್ ಏನವರ ಸಂಪುಟದಲ್ಲಿ ಅವರು ಸಚಿವರಾಗೂ ಸಹ ಕೆಲಸ ಮಾಡ್ತಾರೆ. 1980ರಲ್ಲಿ ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಲೋಕಸಭೆಗೆ ಆಯ್ಕೆ ಆಗ್ತಾರೆ. 1984ನೇ ಇಸ್ವಿಲಿ ಮತ್ತೊಮ್ಮೆ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ. ಆದರೆ KV ಶಂಕರೇಗೌಡ ಅವರ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಅದಾದಮೇಲೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ರಾಷ್ಟ್ರ ರಾಜಕಾರಣ ಸಾಕು ಅಂತ ಹೇಳಿಕೊಂಡು 1989ರಲ್ಲಿ ತಮ್ಮ ಸ್ವಕ್ಷೇತ್ರವಾದ ಮದ್ದೂರು ಏನಿದೆ ಆ ಮದ್ದೂರು ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ. ಮದ್ದೂರು ವಿಧಾನಸಭೆ ಸ್ಪರ್ಧೆ ಮಾಡಿ ಅವರೇನು ಮುಖ್ಯಮಂತ್ರಿಗಳೇ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಅಲ್ಲಿ ನಡೆದಂಥ ವಿವಿಧ ಕಾರಣಗಳಿಂದಾಗಿ ಅವಾಗ ಅವರು ಮುಖ್ಯಮಂತ್ರಿಗಳಾಗೋದಿಲ್ಲ. ಅದ್ರ ಬದಲು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಕರ್ಕೊಂಡೋಗಿ ವಿಧಾನಸಭಾ ಅಧ್ಯಕ್ಷನಾಗಿ ಮಾಡ್ತಾರೆ, ಅಂದರೆ ಸ್ಪೀಕರ್ ಆಗಿ ಮಾಡ್ತಾರೆ. ಅಂದರೆ 1989ರಿಂದ 1992ರವರೆಗೆ ಅವರು ವಿಧಾನಸಭಾ ಸ್ಪೀಕರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅದಾದಮೇಲೆ 1992ನೇ ಇಸ್ವಿಲಿ 92ರಿಂದ 94 ಏನು ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಇವರು ಉಪಮುಖ್ಯಮಂತ್ರಿಗಳಾಗ್ತಾರೆ. ಕರ್ನಾಟಕದ ಪ್ರಪ್ರಥಮ ಉಪಮುಖ್ಯಮಂತ್ರಿಗಳಾಗಿ SM ಕೃಷ್ಣನವರು ಆಗ್ತಾರೆ. 1996ರಲ್ಲಿ ಮತ್ತೊಮ್ಮೆ ಅವರು ರಾಜ್ಯಸಭೆಗೆ ಹೋಗ್ತಾರೆ, ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ. ಅದಾದಮೇಲೆ 1999ನೇ ಇಸ್ವಿಲಿ ಅವತ್ತಿನ ದಿವಸ ಏನಾಗಿರುತ್ತೆ ಅಂತಂದರೆ, ಕರ್ನಾಟಕದ ಕಾಂಗ್ರೆಸ್ ತುಂಬ ಛಿದ್ರ ಆಗೋಗಿರುತ್ತೆ. ಕರ್ನಾಟಕ ಕಾಂಗ್ರೆಸ್ನ ಯಾರು ಮುನ್ನಡೆಸೋರು ಇಲ್ಲ. ಅವಾಗ ಏನಪ್ಪ ಮಾಡಬೇಕು ಅಂತ ಹೇಳಿದಾಗ ಕಾರಣ ಮಾಡ್ತಾ ಇದ್ದಂಥ SM ಕೃಷ್ಣ ಅವ್ರನ್ನ ಕರ್ಕೊಂಡು ಬಂದವರಿಗೆ 1999ನೇ ಇಸ್ವಿಲಿ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷನಾಗಿ ಮಾಡಿ ಅವರ ಸಾರಥ್ಯದಲ್ಲೇ ಚುನಾವಣೆಗೆ ಹೋಗಬೇಕು ಅಂತ ಹೇಳ್ತಾರೆ. ಆ ಚುನಾವಣೆ ಬಗ್ಗೆ ಮುಂದೆ ಹೇಳ್ತೀನಿ. 1999ನೇ ಇಸ್ವಿಲಿ ಕರ್ನಾಟಕದ ಪ್ರದೇಶ ಕಮಿಟಿಯ ಅಧ್ಯಕ್ಷರಾಗ್ತಾರೆ. ಮತ್ತು ಅಭೂತಪೂರ್ವವಾಗಿ ಭಾರೀ ಜಯದಿಂದ ಕಾಂಗ್ರೆಸ್ನ ಮತ್ತೊಮ್ಮೆ ಆಯ್ಕೆ ಮಾಡೋದ್ರಲ್ಲಿ ತಮ್ಮ ಕಾರ್ಯಶಕ್ತಿಯಿಂದ, ತಮ್ಮ ಕಾರ್ಯತತ್ಪರತೆಯಿಂದ ಅವ್ರನ್ನ ಆಯ್ಕೆ ಮಾಡಿ ಕರ್ಕೊಂಡು ಬರ್ತಾರೆ. ಅಂದರೆ ಕಾಂಗ್ರೆಸ್ಗೆ ಪುನಃ ಅಧಿಕಾರನ ತರಿಸೋದಕ್ಕೆ ಅವರು ಸಹಾಯ ಮಾಡ್ತಾರೆ. ಅದಾದಮೇಲೆ 2004ರಲ್ಲಿ ಅವರು ಮದ್ದೂರಿನ ಬದಲಾಗಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಸ್ಪರ್ಧಿಸಿ ಗೆಲುವು ಮಾಡ್ತಾರೆ.
ಅವತ್ತಿನ ದಿವಸ ಚಾಮರಾಜಪೇಟೆಯಲ್ಲಿ ಅಲ್ಲಿ ಶಾಸಕರಾಗಿದ್ದಂಥವ್ರು ಆರ್ ವಿ ದೇವರಾಜ್ ಅವರು, ನಮಗೆ ಎಲ್ಲರಿಗೂ ಕೇಳಿ ಗೊತ್ತಿದೆ. ಆರ್ ವಿ ದೇವರಾಜ್ ಅವರು ಎಸ್ ಎಂ ಕೃಷ್ಣ ಅವರ ಆಪ್ತ ಬಳಗದಲ್ಲಿ ಒಬ್ಬರು, ಅವರ ಶಿಷ್ಯ ಅಂತ ಹೇಳಿದ್ರು ತಪ್ಪಾಗಲಾರ್ದು. ತಮ್ಮ ಗುರುಗಳ ಕಾಣಿಕೆಯನ್ನು ಹಾಗಾಗಿ ತಮ್ಮ ಸ್ವಕ್ಷೇತ್ರನ ಅವರಿಗೆ ಅವರು ಬಿಟ್ಟುಕೊಡ್ತಾರೆ. ಹಾಗಾಗಿ 2004ನೇ ಇಸ್ವಿಲಿ ಅವರು ಚಾಮರಾಜಪೇಟೆಯ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದಾದಮೇಲೆ 1904ರಿಂದ ಅದು ಸ್ವಲ್ಪ ದಿವಸನೇ ಇರ್ತಾರೆ. ಆಯ್ಕೆಯಾಗಿದ್ದು ತುಂಬ ಕೆಲವೇ ದಿವಸ. ಆ ಕೆಲವೇ ದಿವಸ ಆದಮೇಲೆ ಅವರು ರಾಜೀನಾಮೆ ಕೊಟ್ಬಿಡ್ತಾರೆ. ರಾಜೀನಾಮೆ ಕೊಟ್ಟು ಅವ್ರನ್ನು 2004ರಿಂದ 2800ವರೆಗೂ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಆಯ್ಕೆ ಆಗ್ತಾರೆ. ಸಾಧಾರಣವಾಗಿ ಏನಂತ ಹೇಳಿದ್ರೆ, ಒಂದು ಸತಿ ರಾಜ್ಯಪಾಲರಾಗಿ ಹೋಗ್ತಾರೆ ಅಂದರೆ ಯಾವುದೇ ಹಿರಿಯ ರಾಜಕಾರಣಿಗಳು ರಾಜ್ಯಪಾಲರು ಮಾಡಬೇಕಿದ್ರೆ ಒಂದು ಹಿರಿಯ ಮುತ್ಸದ್ದಿಗಳನ್ನ ಮಾಡ್ತಾರೆ. ಅವರು ಒಂದು ಸತಿ ಅವರ ಕಡೆಯ ರಾಜಕೀಯದ ಅಂತ್ಯ ಏನಾಗಿರುತ್ತೆ ಅಂದರೆ, ಮುಂದೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅನ್ನೋ ರಾಜಕಾರಣಿಗಳನ್ನ ಕರ್ಕೊಂಡೋಗಿ ಅವರು ರಾಜ್ಯಪಾಲರು ಮಾಡ್ತಿರ್ತಾರೆ. ಆದರೆ ಇಲ್ಲಿ ಕಾಂಗ್ರೆಸ್ ಅವರಿಗೆ ಅಲ್ಲಿ ಮಹಾರಾಷ್ಟ್ರದ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ. ಹಾಗಾಗಿ ಎಸ್ ಎಂ ಕೃಷ್ಣ ಅವರನ್ನ 2004ನೇ ಇಸರಲ್ಲಿ ಅವ್ರನ್ನ ರಾಜ್ಯಪಾಲರಾಗಿ ಮಹಾರಾಷ್ಟ್ರದ ರಾಜ್ಯಪಾಲ ಮಾಡ್ತಾರೆ. 2004ರಿಂದ 2008ರವರೆಗೂ ರಾಜ್ಯಪಾಲರಾದಮೇಲೆ ಅವರು ರಾಜಕೀಯ ಎಲ್ಲ ಆಗೋಯ್ತು ಅಂತ ಎಲ್ಲರೂ ಅಂದ್ಕೊಳ್ತಾ ಇರಬೇಕಾದ್ರೆ ಮತ್ತೆ 2010ನೇ ಇಸ್ವಿಲಿ ಕರ್ಕೊಂಬಂದವನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಾಗುತ್ತೆ. ರಾಜ್ಯಸಭಾ ಸದಸ್ಯರನ್ನು ಮಾಡಿದಲ್ದಲೇ ಅವತ್ತಿನ ಏನು ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರ ಸಂಪುಟದಲ್ಲಿ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡ್ತಾರೆ. ಅಂತ ಹೇಳಿದ್ರೆ, ನೀವು ಕರ್ನಾಟಕದ ರಾಜಕಾರಣಿಗಳಲ್ಲಿ ತುಂಬ ಕೆಲವರು ಶಾಸಕರಾಗಿರ್ತಾರೆ, ಕೆಲವರು ವಿಧಾನಸಭೆಗಾಗಿರ್ತಾರೆ, ಕೆಲವರು ವಿಧಾನ ಪರಿಷತ್ಗಾಗಿರ್ತಾರೆ. ಆದರೆ ಕೆಲವು ರಾಜಕಾರಣಿಗಳಲ್ಲಿ ಸುಮಾರು ಹುದ್ದೆಗಳನ್ನು ಅಲಂಕರಿಸಿರೋ ಕೆಲವೇ ರಾಜಕಾರಣಿಗಳು ಇವರು ಒಬ್ಬರು. ಮೊದಲನೇದಾಗಿ ಇವರು ವಿಧಾನಸಭೆಗೆ ಆಯ್ಕೆಯಾದರು, ಅದಾದಮೇಲೆ ವಿಧಾನ ಪರಿಷತ್ಗಾದರು, ಅದಾದಮೇಲೆ ಸಂಸದರಾದರು, ಅದಾದಮೇಲೆ ರಾಜ್ಯಸಭೆಗಾದರು, ಅದಾದಮೇಲೆ ಮಂತ್ರಿಗಳಾದರು, ಉಪಮುಖ್ಯಮಂತ್ರಿಗಳಾದರು, ಅದಾದಮೇಲೆ ವಿಧಾನಸಭಾ ಅಧ್ಯಕ್ಷರಾಗಿದ್ದರು, ಕಡೆಗೆ ರಾಜ್ಯಪಾಲರು ಆದರು, ಕೇಂದ್ರದಲ್ಲೂ ಅವರು ಮಂತ್ರಿಗಳಾಗಿದ್ದರು. ಹೀಗೆ ಒಟ್ಟು ಅಂದರೆ ಒಬ್ಬ ರಾಜಕಾರಣಿ ಯಾವ್ದು ಹುದ್ದೆಗಳನ್ನು ಹೇರ್ಬೋದು, ಅತ್ಯಂತ ಎಲ್ಲ ರೀತಿಯ ಹುದ್ದೆಗಳನ್ನು ಅವರು ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅಂದರೂ ತಪ್ಪಾಗಲಾರ್ದು. ಅದಾದಮೇಲೆ 2017ರಲ್ಲಿ ಅವರಿಗೆ ಕಾಂಗ್ರೆಸ್ನಲ್ಲಿ ಹಿರಿತನಕ್ಕೆ ಬೆಲೆ ಇಲ್ಲ, ತಮ್ಮ ಆತ್ಮಗೌರವಕ್ಕೆ ಬೆಲೆ ಇಲ್ಲ ಅಂಥೇಳಿ ಅಚ್ಚರಿ ಎನ್ನುವಂತೆ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೀತಾರೆ. ಕಾಂಗ್ರೆಸ್ ಪಕ್ಷವನ್ನು ತೊರೆದು ಸ್ವಲ್ಪ ದಿನ ಆದಮೇಲೆ ಅವರು ಅಚ್ಚರಿ ಎನ್ನುವಂತೆ BJP ಪಕ್ಷವನ್ನು ಸೇರಿಕೊಳ್ತಾರೆ. ಆದರೆ BJP ಪಕ್ಷದಲ್ಲಿ ಸೇರಿಕೊಂಡ್ರವರು ಯಾವುದೇ ಚುನಾವಣಾ ರಾಜಕೀಯದಲ್ಲಿ ಸ್ಪರ್ಧೆ ಮಾಡಲ್ಲ, BJP ಪಕ್ಷದಲ್ಲಿ ಇರ್ತಾರೆ ಅಷ್ಟೇ. ಸೊ ಹಾಗಾಗಿ ನಮಗೆ ಅಂದರೆ ಎಸ್ ಎಂ ಕೃಷ್ಣ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಕಂಡ ಅತ್ಯಂತ ಪ್ರಭಾವಿ ಮತ್ತು ಹಿರಿಯ ಮುತ್ಸದ್ದಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಹೇಗೆ ಅಂದರೆ ಇಂಡಿಯಾ ಅಂದರೆ ಇಂದಿರಾ ಅಂದರೆ ಇಂಡಿಯಾ ಅಂತ ಹಾಗೆ ಹೇಳ್ತಾ ಇದ್ರು, ಅದೇ ರೀತಿ ಅಂತಂದರೆ ಇಂಡಿಯಾ ಅಂದರೆ ಮಂಡ್ಯ ಅಂತ ತೋರಿಸ್ಕೊಟ್ಟದಂಥ ಗಂಡು ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆಗಿನ ಕಾಲದಲ್ಲಿ ಹೇಗಪ್ಪ ಆಯ್ತು ಅಂದರೆ ಕಾಂಗ್ರೆಸ್ ಅಂದರೆ ಕೃಷ್ಣ ಅಂದರೆ ಕಾಂಗ್ರೆಸ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಎಸ್ ಎಂ ಕೃಷ್ಣ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಆಗೋಗಿತ್ತು, ಕಾಂಗ್ರೆಸ್ ಹೊಟ್ಟೆ ಹೋಗಿತ್ತು ಅಂತ ಹೇಳ್ತಾ ಇರಬೇಕಿದ್ರೆ 1996ನೇ ಇಸ್ವಿಲಿ ಅವರು ರಾಜ್ಯಸಭೆಯಲ್ಲಿದ್ದರು. ಅಲ್ಲಿಂದ ಕರ್ಕೊಂಡು ಬಂದರು 1999ನೇ ಇಸ್ವಿಲಿ ಅವ್ರನ್ನ ಏನು ಕರ್ನಾಟಕ ಪ್ರದೇಶ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆ ಅಧ್ಯಕ್ಷರನ್ನಾಗಿ ಮಾಡಿದಾಗ ಅಲ್ಲಿ ಗೊಂದಲದ ಗೂಡಾಗಿರುತ್ತೆ. ಸೊ ಯಾರಿಗೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಆಗೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿದೆ, ಕೃಷ್ಣ ಅಂತ ಹೇಳಿದ ತಕ್ಷಣ ಪಾಂಚಜನ್ಯನ ಓದ್ತಾನೆ. ಅಂದರೆ ಕುರುಕ್ಷೇತ್ರದಲ್ಲಿ ಕೃಷ್ಣ ಯಾವ ರೀತಿ ಮುಂದೆ ನಿಂತ್ಕೊಂಡು ಅವನು ತಾನು ಯುದ್ಧ ಮಾಡದೇ ಇದ್ರೂ ಅವನು ತಾನು ಮುಂದೆ ನಿಂತ್ಕೊಂಡು ಕೈಯಲ್ಲಿ ಅರ್ಜುನಿಗೆ ಸಾರಥಿಯಾಗಿ ನಿಂತ್ಕೊಂಡು ಪಾಂಚಜನ್ಯ ಊದಿ ಹೇಗೆ ಕುರುಕ್ಷೇತ್ರನ ಮುನ್ನಡೆಸ್ತಾನೋ ಅದೇ ರೀತಿ ಇವರು ಸಹ ಮದ್ದೂರಿಂದ ಅಥವಾ ಚನ್ನಪಟ್ಟಣದಿಂದ ಪಾಂಚಜನ್ಯ ಊದಿ ಅಲ್ಲಿಂದೊಂದು ಪಾದಯಾತ್ರೆ ಮಾಡ್ತಾರೆ. ಆ ಪಾದಯಾತ್ರೆ ಮಾಡಬೇಕಿದ್ರು ಯಾವಾಗಲೂ ಅಲ್ಲಿ ಸಾಮೂಹಿಕ ನಾಯಕತ್ವಕ್ಕೆ ಹೋಗೋಣ, ಯಾವುದಾದ್ರು ಒಬ್ಬ ವ್ಯಕ್ತಿಯ ರಾಜಕಾರಣ ಬೇಡ, ಒಬ್ಬ ವ್ಯಕ್ತಿನ ದೊಡ್ಡದು ಮಾಡೋದು ಬೇಡ ಅಂತ ಎಲ್ಲ ಹೇಳ್ತಿರ್ತಾರೆ. ಆದರೆ ಅದೆಲ್ಲನೂ ಬಿಟ್ಟು ಅವರ ಕಾಂಗ್ರೆಸ್ನ ಕೋರ್ ಕಮಿಟಿ ಏನಿರುತ್ತೆ ಅದು ಎಸ್ ಎಂ ಕೃಷ್ಣ ಅವ್ರ ಮೇಲೆ ಸಂಪೂರ್ಣವಾಗಿ ಭರವಸೆ ಇಡುತ್ತೆ. ಆ ಎಸ್ ಎಂ ಕೃಷ್ಣ ಅವರು ಸಹ ಆ ಸಂಪೂರ್ಣ ಭರವಸೆಯನ್ನು ಅವರು ಒಂದು ಚೂರು ಅದನ್ನು ಬೇಸರ ಮಾಡ್ಕೊಳ್ದಲ್ಲೆಲ್ಲ ಪೂರ್ತಿ ತಗೊಂಡು ಇಡೀ ಜವಾಬ್ದಾರಿ ತಗೊಂಡು ಇಡೀ ರಾಜ್ಯಾದ್ಯಂತ ಸುತ್ತಿ ತಮ್ಮ ನಾಯಕತ್ವ ತಾವು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತೊಗೊಂಬರ್ತಾರೆ. ಅವತ್ತಿನ ದಿವಸ ಏನಪ್ಪ ಅಂತ ಹೇಳಿದ್ರೆ ಒಂದು ಘೋಷಣೆ ಇರುತ್ತೆ ಅಂತಂದರೆ, ಕಾಂಗ್ರೆಸ್ಗೆ ಬನ್ನಿ ಬದಲಾವಣೆ ತನ್ನಿ ಅಂತಿರುತ್ತೆ. ಕಾಂಗ್ರೆಸ್ಗೆ ಬನ್ನಿ ಬದಲಾವಣೆ ತನ್ನಿ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಎಲ್ಲ ರೀತಿಯ ಅಧಿಕಾರವನ್ನು ಬಳಸ್ಕೊಂಡ ಮೇಲೂ ಎಲ್ಲ ರೀತಿಯ ಅಧಿಕಾರವನ್ನು ಪಡೆದ ಮೇಲೂ ಅವರು BJPಗೆ ಹೋಗಿದ್ದು ಯಾಕೆ ಅನ್ನೋದು ಇವತ್ತಿಗೂ ಸಹ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು
ಎಸ್ ಎಂ ಕೃಷ್ಣ ಅವ್ರದ್ದು ಅವ್ರ ತಮ್ಮನೂ ಸಹ ಇದ್ದರು. ಅವ್ರ ತಮ್ಮ ಒಬ್ಬರು ಎಸ್ ಎಂ ಶಂಕರ್ ಅಂತ ಇದ್ದರು. ಅವರು ಒಮ್ಮೆ ಮಾತ್ರ ವಿಧಾನ ಪರಿಷತ್ತಿಗೆ ಬಂದರು. ಅದಾದಮೇಲೆ ಸಾಧಾರಣವಾಗಿ ಎಲ್ಲ ರಾಜಕಾರಣಿಗಳಿಂದ ಇವರು ಸ್ವಲ್ಪ ವಿಭಿನ್ನ ಅಂತ ಹೇಳಿದ್ರೆ ಏನಂದರೆ, ತಮ್ಮ ಕುಟುಂಬದವರಿಗೆ ಅಷ್ಟೊಂದು ಮಣೆ ಹಾಕಲಿಲ್ಲ. ಅದ್ರ ಬದಲಾಗಿ ಏನು ಮಾಡೋದು ಅಂತ ಹೇಳಿದ್ರೆ, ಯಾವಾಗಲೂ ರಾಜಕಾರಣಿಗಳೊಂದು ಆಪಾದನೆ ಇದೆ, ಅವರು ಕೇವಲ ತಮ್ಮ ಕುಟುಂಬದವ್ರನ್ನ ಮಾತ್ರ ಬೆಳೆಸ್ತಾರೆ, ಅವರನ್ನ ಬೇರೆಯವ್ರನ್ನೆಲ್ಲ ಅವರು ಬೆಳೆಯೋಕ್ಕೆ ಬಿಡಲ್ಲ ಅಂತಾರೆ. ಅದಕ್ಕೆ ಅಪವಾದನಂತೆ ಎಸ್ ಎಂ ಕೃಷ್ಣ ಅವರ ಗರ್ಡಿಯಲ್ಲಿ ಪಳಗಿದಂಥ ಇವತ್ತೇನು ಕರ್ನಾಟಕ ರಾಜಕಾರಣದಲ್ಲಿ ತುಂಬ ಅತ್ಯಂತ ಹೆಚ್ಚಾಗಿ ಅಂತ ಮೆರೀತಾ ಇದ್ದಾರೆ ಅಥವಾ ಅತ್ಯಂತ ಹೆಚ್ಚಾಗಿದ್ದಾರೆ ಅಂತೆಲ್ಲ ಅಧಿಕಾರ ಅನುಭವಿಸಿದ್ದಾರೆ, ಸುಮಾರು ಜನ ಎಸ್ ಎಂ ಕೃಷ್ಣವರ ಕಾಲದಲ್ಲೇ ಬಂದವರು ಅಂತ. ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅಂತೂ ಎಸ್ ಎಂ ಕೃಷ್ಣ ಅವರ ಪರಮ ಶಿಷ್ಯ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅದಕ್ಕೆ ಮುಂಚೆ ಹೇಳಿದೆ ಆರ್ ವಿ ದೇವರಾಜ್ ಅವರು ಸಹ ಎಸ್ ಎಂ ಕೃಷ್ಣ ಅವರ ಪರಮ ಶಿಷ್ಯ ಆಗಿದ್ದಾರೆ. ಮತ್ತೊಬ್ಬರು ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರು ಮುನ್ನೆಲೆಗೆ ತೊಗೊಂಬಂದಿದ್ದು ಅಂತ ಹೇಳಿದ್ರೆ ರಮ್ಯಾ ಅಲ್ಲೊಂದು ಉಪಚುನಾವಣೆ ನಡೆಯುತ್ತೆ. ಮಂಡ್ಯದ ಉಪಚುನಾವಣೆ, ಲೋಕಸಭೆಗೆ ಉಪಚುನಾವಣೆ ನಡೆಯುತ್ತೆ. ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದೆ ಇದ್ದಂತಹ ಕೇವಲ ಚಲನಚಿತ್ರ ನಟಿಯಾಗಿ, ಅದ್ಭುತವಾದ ನಟಿಯಾಗಿ, ಕನ್ನಡ ಚಲನಚಿತ್ರ ಕಂಡ ಅದ್ಭುತ ನಟಿಯಾಗಿದ್ದಂಥ ರಮ್ಯಾಳನ್ನ ಕರ್ಕೊಂಡು ಬಂದು ಅವರು ಅಲ್ಲಿ ಚುನಾವಣೆ ನಿಲ್ಲಿಸ್ತಾರೆ. ಚುನಾವಣೆ ನಿಲ್ಲಿಸೋದಲ್ದಲೆ ಆಕೆಯನ್ನು ಗೆಲ್ಲಿಸ್ಕೊಂಡು ಬರ್ತಾರೆ. ಮತ್ತು ರಮ್ಯಾ ಮತ್ತು ಎಸ್ ಎಂ ಕೃಷ್ಣ ಅವರ ನಡುವಿನ ಬಾಂಧವ್ಯ ಅದು ಒಂದು ರೀತಿಯ ತಂದೆ ಮಗಳ ಥರ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಅವ್ರನ್ನ ರಮ್ಯಾ ಅವ್ರನ್ನ ಅಂಕಲ್ ಅಂತ ಕರೀತಿರ್ತಾರೆ. ಇವರು ಅಷ್ಟೇ ರಮ್ಯಾದ ರಾಜಕೀಯದ ಏನೇನಿತ್ತಲ್ಲ ಆ ರಾಜಕೀಯ ಬೆಳವಣಿಗೆಗೆ ಎಸ್ ಎಂ ಕೃಷ್ಣ ಅವರ ಪಾತ್ರ ಅಮೋಘವಾಗಿದೆ. ಹಾಗಾಗಿಯೇ ಆಕೆ ಸಂಸದೆಯಾಗಿದ್ದು ಕೇವಲ 6ರಿಂದ 8 ತಿಂಗಳಾದ್ರೂ ಮುಂದೆ ಆಕೆ ರಾಜಕಾರಣಗಳಲ್ಲಿ ಇನ್ನು ಮತ್ತೊಮ್ಮೆ ಸ್ಪರ್ಧೆ ಮಾಡಿ ಸೋತು ಹೋದ್ರೂ ಸಹ ಆಕೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ಏನು ಆಪ್ತ ವಲಯದಲ್ಲಿ ಗುರುತಿಸ್ಕೋತಾಳೆ. ಅದಾದಮೇಲೆ ಅಲ್ಲಿಯ ಸಾಮಾಜಿಕ ಜಾಲತಾಣಗಳ ಅವಳು ಅಧ್ಯಕ್ಷೆ ಸಹ ಆಗಿರ್ತಾಳೆ. ಅಂದರೆ ಎಸ್ ಎಂ ಕೃಷ್ಣರವರು ಕೇವಲ ತಮ್ಮ ಕುಟುಂಬ ಬೆಳೆಸೋದಕ್ಕಿಂತ ಇತರನ್ನ ಬೆರೆಸಿದ್ರು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇನ್ನು ಸಾಮಾನ್ಯವಾಗಿ ಎಲ್ಲ ರಾಜಕಾರಣಿಗಳು ಅಂತ ಹೇಳಿದ್ರೆ, ಅವರು ರಾಜಕಾರಣ ಅಂತ ಹೇಳಿದ ತಕ್ಷಣ ಅವ್ರು 24 ಗಂಟೆ ರಾಜಕಾರಣನೇ ಮಾಡ್ತಾ ಇರ್ತಾರೆ. ಅವರಿಗೆ ಸಮಯನೇ ಇರೋದಿಲ್ಲ. ಯಾವಾಗ ನೋಡೋದು ರಾಜಕಾರಣ, ಅವ್ರನ್ನ ಹೇಗೆ ಕೀಳೋದು, ಇವ್ರನ್ನಾಗಿ ಮೀಳೋದು, ಅವ್ರನ್ನ ಮೇಡೋದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೆ ನಾನು ಈಗಾಗಲೇ ಹೇಳಿದ್ನಲ್ಲ, ಇಷ್ಟೆಲ್ಲ ರಾಜಕೀಯದಲ್ಲಿ ಅಧಿಕಾರಗಳನ್ನು ವಹಿಸಿದ್ರೂ ತಮ್ಮ ವೈಯಕ್ತಿಕವಾಗಿ ಕೆಲವೊಂದಷ್ಟು ಸಮಯನ ಮೀಸಲಿಟ್ಕೊಂಡಿದ್ದಂಥ ಕೆಲವು ರಾಜಕಾರಣಿಗಳಲ್ಲಿ ಎಸ್ ಎಂ ಕೃಷ್ಣ ಕೂಡ ಒಬ್ಬರು. ತುಂಬ ಓದ್ಕೊಂಡಿದ್ರು, ಕನ್ನಡದ ಅನೇಕ ಪುಸ್ತಕಗಳನ್ನು ಓದ್ಕೊಂಡಿದ್ರು, ಕನ್ನಡದ ಅನೇಕ ಸಾಹಿತಿಗಳನ್ನು ಕೇಳಿದ್ರೆ ಅವರೆಲ್ಲರ ಪರಿಚಯ ಇತ್ತು ಅವರಿಗೆ. ಅಷ್ಟೇ ಅಲ್ಲದೆ ಮತ್ತು ಕ್ರೀಡಾಸಕ್ತರು ಮತ್ತು ಸಾಹಿತ್ಯಾಸಕ್ತರಲ್ಲದೆ ಮತ್ತು ಲಲಿತ ಕಲೆಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ, ಎಸ್ ಎಂ ಕೃಷ್ಣರವರಿಗೆ ಟೆನ್ನಿಸ್ ಕಂಡ್ರೆ ತುಂಬ ಇಷ್ಟ. ಸೊ ಹಾಗಾಗಿ ಪ್ರತಿ ವರ್ಷ ಸಮಯ ಮಾಡಿಕೊಂಡು ವಿಂಬಲ್ಡನ್ ಏನು ನಡೀತಾ ಇರುತ್ತಲ್ಲ, ಇಂಗ್ಲೆಂಡಲ್ಲಿ ವಿಂಬಲ್ಡನ್ ನಡೆಯುತ್ತಲ್ಲ, ಆ ವಿಂಬಲ್ಡನ್ಗೆ ತಪ್ಪದೇ ಹೋಗ್ತಾ ಇದ್ದಂಥ ಮನುಷ್ಯ. ಅಷ್ಟೇ ಅಲ್ಲದಲೇ ಅವರ ಮನೆ ಇದ್ದಿದ್ದು ಸದಾಶಿವನಗರ, ಅವ್ರ ಮನೆ ಹತ್ತಿರದ ಕೆಳಗಡೆ ಇದ್ದಿದ್ದು ವೈಳ್ಳಿಕಾವಲಿದಂಥ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಯಾವುದಾದ್ರೂ ಒಳ್ಳೆಯ ನಾಟಕಗಳಾಗಲಿ ಅಥವಾ ಒಳ್ಳೆಯ ಹಾಸ್ಯ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಮಯ ಬೇರೆಯವ್ರ ಥರ ಬೇರೆಯವ್ರದ್ದು ಸಮಯ ಇದ್ದಾಗ ಬರೋದಲ್ಲ, ಅವರು ಸಮಯ ಮಾಡಿಕೊಂಡು ಬಂದು ಮುಂದುಗಡೆ ಸಾಲಿನಲ್ಲೇ ಕೂತ್ಕೊಂಡು ತಾವೊಬ್ಬ ಹಿರಿಯ ರಾಜಕಾರಣಿ, ತಾವೊಬ್ಬ ಮುತ್ಸದ್ದಿ ಅನ್ನೋದೆಲ್ಲ ಮರೆತು ಸಾಧಾರಣವಾದ ಒಂದು ಪ್ರೇಕ್ಷಕ ಯಾವ ರೀತಿ ಬಿದ್ದು ನಗ್ತಾನೋ ಅಥವಾ ಇಡೀ ಕಾರ್ಯಕ್ರಮ ನೋಡಿ ಅದನ್ನು ಎಂಜಾಯ್ ಮಾಡ್ತಾ ಇದ್ರು, ಅಂದರೆ ಇಡೀ ಕಾರ್ಯಕ್ರಮ ನೋಡಿ ಅವರು ಆನಂದ ಮಾಡ್ತಾಯಿದ್ರು. ಇಂಥದಕ್ಕೆ ನಿಮಗೆಲ್ಲರೂ ಗೊತ್ತಿರ್ಬೋದು, ಒಂದು ವಿಡಿಯೋ ಸಹ ವೈರಲ್ ಆಗಿತ್ತು. ಅದರಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದೆಯಲ್ಲ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಇದು ನಮಗೆಲ್ಲರೂ ಗೊತ್ತಿರೋ ಹಾಡು. ಅದನ್ನೇ ಒಂದು ಏನು ಮುಸಲ್ಮಾನರು ಹಾಡಿದರೆ ಹೇಗಿರುತ್ತೆ ಅನ್ನೋಕ್ಕೆ, ಭಾಗ್ಯದು ಲಕ್ಷ್ಮೀ ಬರಮ್ಮ ನಮ್ಮಮ್ಮನ ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಬರಮ್ಮ ಅಂತಿದೆ. ಅದರಲ್ಲಂತೂ ಶುಕ್ರವಾರದ ಪೂಜೆಯ ವೇಳೆಗೆ ಅಂತಿದ್ದರೆ ಅದರಲ್ಲಿ ಶುಕ್ರವಾರದ ನಮಾಜು ಟೈಮ್ಗೆ ಅಂತ ಹೇಳಿದಾಗ ಅದನ್ನು ಕೇಳಿದ ತಕ್ಷಣ ಬಿದ್ದು ನಕ್ಕಿ ಅಕ್ಕಪಕ್ಕದವ್ರ ಮೇಲೆ ಬಿದ್ದು ಹೊರಲಾಡಿದಂಥ ಒಂದು ಹಾಡಿದೆಯಲ್ಲ ಅಥವಾ ಆ ದೃಶ್ಯ ಇದೆಯಲ್ಲ, ಇಡೀ ಅವತ್ತಿನ ದಿವಸದಲ್ಲಿ ಎಲ್ಲ ಕಡೆ ವೈರಲ್ ಆಗಿತ್ತು. ಇವತ್ತು ಸಹ ನಾವು ಸಾಮಾಜಿಕ ಚಾನಲ್ಗಳಲ್ಲಿ ನೋಡ್ಬೋದು. ಅಂತ ಹೇಳಿದ್ರೆ ಅಂದರೆ ಶುದ್ಧ ಮನಸ್ಸಿನ ವ್ಯಕ್ತಿ, ಯಾವ ವ್ಯಕ್ತಿ ಸಾಹಿತ್ಯಾಸಕ್ತನಾಗಿರ್ತಾನೋ ಅಥವಾ ಯಾವ ವ್ಯಕ್ತಿ ಕಲಾಸಕ್ತನಾಗಿರ್ತಾನೋ, ಯಾವ ವ್ಯಕ್ತಿ ಅವನು ಕ್ರೀಡಾಸಕ್ತನಾಗಿರ್ತಾನೋ ಅವನು ಒಬ್ಬ ಒಳ್ಳೆಯ ನಾಯಕ ಅಂತ ಅನ್ನಿಸ್ಕೊಳ್ತಾನೆ. ಈ ರೀತಿಯ ಎಲ್ಲ ಗುಣಗಳಿದ್ದಂಥ ಎಸ್ ಎಂ ಕೃಷ್ಣರವರು ಅಂತ ಹೇಳಿದ್ರು ಅದು ತಪ್ಪಾಗಲಾರದು. ರಾಜಕಾರಣಿಗಳು ಅಂದ್ಕೊಂಡಿದ್ದ ತಕ್ಷಣ ನಾವೇನೇನಪ್ಪ ಅವರೇನು ಆರಾಮಾಗಿರ್ತಾರೋ, ಲಕ್ಷಾಧಿಪತಿಗಳು, ಅವ್ರಿಗೇನು ಕಷ್ಟನೇ ಇರೋದಿಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಕಷ್ಟ ಮನುಷ್ಯನಿಗೆ ಬರ್ದಲೆ ಮರೆಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಅವನವನ ಏನು ಕಷ್ಟ ಸುಖಗಳು ಇರ್ತಲ್ಲ ಅನುಭವಿಸಲೇಬೇಕು. ಅವರ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ, ಅಥವಾ ಅವರು ಮಾಡಿದ ಹಿಂದಿನ ಜನ್ಮದ ಕರ್ಮಫಲಗಳನ್ನು ಅನುಭವಿಸಲೇಬೇಕು ಅಂತ ನಾವು ಸನಾತನ ಧರ್ಮದಲ್ಲಿ ಹೇಳ್ತೀವಿ. ಇದಕ್ಕೆ ಎಸ್ ಎಂ ಕೃಷ್ಣರವರು ಹೊರತಾಗಿರಲಿಲ್ಲ.
ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಹೇಳಿದೆ, ಅವರು ತಮ್ಮ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಮಾಳವಿಕಾ ಅಂತ ಇದ್ದು, ಮೊದಲನೇ ಮಗಳು ಮಾಳವಿಕೆಗೆ ಅವರು ಕೆಫೆ ಕಾಫಿ ಡೇ ಏನು ಮಾಲೀಕರಾಗಿದ್ದಂಥ ಸಿದ್ಧಾರ್ಥ, ಸಿದ್ಧಾರ್ಥ ಅವರಿಗೆ ಅವರನ್ನ ಮದುವೆ ಮಾಡಿಕೊಟ್ಟಿದ್ದರು. ಸಿದ್ಧಾರ್ಥ ಎಸ್ ಎಂ ಕೃಷ್ಣ ಅವರ ಮಗಳು ಸಿದ್ಧಾರ್ಥ ಮದುವೆ ಮಾಡಿಕೊಂಡ್ಮೇಲೆ ಅವರ ಎಸ್ ಎಂ ಕೃಷ್ಣ ಅವರ ಅಳಿಯನ ಉದ್ಯಮ ತುಂಬ ಜೋರಾಗಿ ಬೆಳೀತು. ಅದರಲ್ಲಿ ಕೆಫೆ ಕಾಫಿ ಡೇ ಅಂತೂ ಕರ್ನಾಟಕ ರಾಜ್ಯ ಏನು ಇಡೀ ಪ್ರಪಂಚಾದ್ಯಂತ ತನ್ನ ಶಾಖೆಗಳನ್ನು ಮಾಡ್ಕೊಳ್ತು. ಮತ್ತು ಕೆಫೆ ಅನ್ನೋದನ್ನು ಬೆಂಗಳೂರಿನಲ್ಲಿ ಒಂದು ಕೆಫೆ ಅನ್ನೋದನ್ನು ಅಲ್ಲಿವರೆಗೂ ಬರೀ ಕಾಫಿ ಅಂತ ಫಿಲ್ಟರ್ ಕಾಫಿ ಅಂತ ನೋಡ್ತಾ ಇದ್ದವರು ಕೆಫೆ ಕಾಫಿನೂ ಕುಡಿಬೋದು ಅಥವಾ ಹೀಗೂ ಕುಡಿಬೋದು ಅನ್ನೋದನ್ನು ಮಾಡಿಕೊಟ್ಟಿದ್ದಂಥ ಸಂಸ್ಥೆ. ಆದರೆ ಏನು ಕಷ್ಟನೋ ಬಂತೋ ಯಾಕೆ ಬಂತೋ ಗೊತ್ತಾಗಲಿಲ್ಲ. 2019 ಇಸ್ವಿಲಿ ಇದ್ದಕ್ಕಿದ್ದಂಗೆ ಒಂದು ಸತಿ ಹೋಗಿ ಮಂಗಳೂರು ಹತ್ರ ಹೋಗಿದಂಥ ನೇತ್ರಾವತಿ ನದಿಯಲ್ಲಿ ಅವರು ಹಾರಿ ತಮ್ಮ ಪ್ರಾಣ ಬಿಡ್ತಾರೆ. ಸುಮಾರು 3-4 ದಿನಗಳ ಕಾಲ ಅವರ ಶವ ಸಿಗೋದಿಲ್ಲ. ತುಂಬ ಒದ್ದಾಡ್ತಾರೆ. ಅವಾಗ ಎಲ್ಲ ತಮ್ಮ ಅಧಿಕಾರದ ಎಲ್ಲ ಇದನ್ನು ಬಳಸಿ ಎಲ್ಲ ಕಡೆ ಹುಡುಕಿಸ್ತಾರೆ. ಕಡೆಗೆ 3-4 ದಿವಸ ಆದಮೇಲೆ ಸಿದ್ಧಾರ್ಥ ಅವರ ಶವ ಸಿಗತ್ತೆ. ಆ ಸಾವು, ಅಳಿಯನ ಸಾವು ಇದೆಯಲ್ಲ, ಅವ್ರನ್ನ ಖಂಡಿತವಾಗೂ ಜರ್ಜರಿತರಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಲ್ಲಿವರೆಗೂ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಕೊನೆಗೆ ಅದಾದಮೇಲೆ ರಾಜಕೀಯ ಅದು ಬೇಡ ಅಂಥೇಳಿ ಸಕ್ರಿಯ ರಾಜಕಾರಣದಿಂದ ಹೊರಗಡೆ ಬರ್ತಾರೆ. ಚುನಾವಣಾ ರಾಜಕೀಯದಲ್ಲಿ ಇರ್ತಾರೆ, ಕೇವಲ ರಾಜಕೀಯ ಇರ್ತಾರೆ, ರಾಜಕೀಯನೂ ಬೇಡ ಏನೂ ಬೇಡ ಅಂತವರು ಹೊರಗಡೆ ಬಂದುಬಿಡ್ತಾರೆ. ಹೊರಗಡೆ ಬಂದು ಆಮೇಲೆ ತಮ್ಮ ಆಧ್ಯಾತ್ಮಿಕದ ಥರ ಸ್ವಲ್ಪ ಒಲು ತೋರಿಸ್ತಾರೆ. ಇಷ್ಟರ ಮಧ್ಯೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಗಲೇ ಹೇಳಿದೆ, ಡಿ ಕೆ ಶಿವಕುಮಾರ್ ಮತ್ತು ಅವ್ರಿಗೊಂದು ಅವಿನಾಭಾವ ಸಂಬಂಧ ಇತ್ತು, ಒಂದು ಗುರು ಶಿಷ್ಯರ ಸಂಬಂಧ ಇತ್ತು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯನ ತಮ್ಮ ಮಗನ ಜೊತೆ ಮದುವೆ ಮಾಡ್ಕೊಳ್ತಾರೆ. ಅದುವರೆಗೂ ಕೇವಲ ಗುರು ಮತ್ತು ಶಿಷ್ಯರ ಸಂಬಂಧ ಇದ್ದಿದ್ದು ಕಡೆಗೆ ಒಂದು ಬೀಗರಾಗುವಂಥ ಒಂದು ಸಂಬಂಧನೂ ಕಲ್ಪನೆ ಮಾಡ್ಕೊಳ್ತಾರೆ. ಹೀಗಾಗಿ ಮನುಷ್ಯನಿಗೆ ಬರದಲ್ಲೇ ಮರಕ್ಕೆ ಬರುತ್ತಾ ಅಂತ ಹೇಳ್ತಾರೆ. ಅಂದರೆ ರಾಜಕಾರಣಿಗಳಂದರೆ ಅವ್ರಿಗೇನು ಕಷ್ಟ ಇರಲ್ಲಂತಲ್ಲ, ರಾಜಕಾರಣಿಗಳಿಗೂ ಕಷ್ಟ ಇರುತ್ತೆ. ಆದರೆ ಆ ಕಷ್ಟನ ಹೇಗೆ ಮೆಟ್ಟಿ ಹೊರಗಡೆ ಬರ್ತಾರೆ ಅನ್ನೋದೇ ಒಂದು ನಿಜವಾದ ಜೀವನ. ಅಂಥ ಜೀವನಲ್ಲೂ ಸಹ ಎಸ್ ಎಂ ಕೃಷ್ಣರವರು ಸಾರ್ಥಕ ಬದುಕನ್ನು ಅನುಭವಿಸಿದ್ರು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಅದು ಏನು ಚಿನ್ನದ ಹಾದಿ ಅಥವಾ ಸುಗಮವಾಗಿತ್ತು ಅಂತ ಅನ್ಕೋಬೇಡಿ. ಎಸ್ ಎಂ ಕೃಷ್ಣ ಮಾಡಿದಾಗ, ಅದು ಮುಖ್ಯಮಂತ್ರಿಗಳಾದಾಗ ಸುಮಾರು ಕಷ್ಟಗಳು ಬಂತು. ಅದರಲ್ಲೂ ಸಹ ನಿಮ್ಗೆ ಗೊತ್ತಿರಬೇಕು, ಕಾವೇರಿ ಗಲಾಟೆ ಆದಾಗ ತುಂಬ ನಷ್ಟ ಆಯಿತು. ಏನು ಈ ಕಡೆ ಕರ್ನಾಟಕದವರು ತಮಿಳ್ನಾಡು ಮೇಲೆ ಹೊರಡೋದು, ತಮಿಳ್ನಾಡು ಆದಮೇಲೆ ಕರ್ನಾಟಕದವರು ಹೋದ್ರಾದ್ರು, ಈ ಥರ ತುಂಬ ಗಲಾಟೆ ಆಯಿತು. ಅದಾದಮೇಲೆ ಎರಡನೇದೇನಪ್ಪ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿರ್ಬೋದು, ಕನ್ನಡದ ಚಲನಚಿತ್ರರಂಗದ ಮೇರು ನಟ, ಕನ್ನಡ ಜನರ ಒಂದು ಆರಾಧ್ಯ ದೈವ ಅಂತ ಹೇಳಿದ್ರು ತಪ್ಪಾಗಲಾರದು, ವರನಟ ರಾಜ್ಕುಮಾರ್ ಅವರ ಅಪಹರಣ. ಯಾರೂ ಸಹ ಊಹಿದೇ ರೀತಿಯಾದ ರಾಜ್ಕುಮಾರ್ ಅವರ ಅಪಹರಣ ನಡೀತು. ಅವತ್ತಿನ ದಿವಸ ನಮಗೆಲ್ಲರಿಗೂ ಗೊತ್ತಿರ್ಬೋದು, ಭೀಮ್ನ ಅಮಾವಾಸ್ಯೆ ರಾತ್ರಿ ಅವತ್ತಿನ ದಿವಸ ರಾಜ್ಕುಮಾರ್ ಅವರನ್ನ ಕಾಡುಗಳ ನರಹಂತಕ ವೀರಪ್ಪನ್ ಬಂದು ಅಪಹರಿಸ್ಕೊಂಡು ಹೋಗ್ಬಿಡ್ತಾನೆ. ಸುಮಾರು 108 ದಿನಗಳ ಕಾಲ ಅವ್ರನ್ನ ಕಾಡಿನಲ್ಲಿ ಇಟ್ಕೊಂಡಿರ್ತಾನೆ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ. ಆ ನಿಜವಾದ 108 ದಿನಗಳು ಇದೆಯಲ್ಲ, 108 ದಿನಗಳು ಅಕ್ಷರಶಃ ಎಸ್ ಎಂ ಕೃಷ್ಣರವರಿಗೆ ಒಂದು ಕಠಿಣ ಸವಾಲಾಗಿತ್ತು. ಆದರೆ ನಮಗೆಲ್ಲರಿಗೂ ಗೊತ್ತಿರ್ಬೋದು, ಕೃಷ್ಣ ಅಂದಿದ ತಕ್ಷಣ ಸಂಧಾನ ಅಂತ ಹೇಳ್ತೀವಿ. ಕೃಷ್ಣ ಸಂಧಾನ ಅಂತ ಹೇಳ್ತಾರೆ. ಯಾವಾಗಲೂ ಅಂದರೆ ತಮ್ಮ ವಿರೋಧಿಗಳ ಮಧ್ಯೆ ಅಥವಾ ತಮ್ಮ ಯಾವುದೇ ನಡುವೆ ಯಾರೇ ಒಬ್ಬರೊಬ್ಬರ ಮಧ್ಯೆ ಸಂಧಾನ ಮಾಡಬೇಕಿದ್ರೆ ಅದು ಕೃಷ್ಣ ಸಂಧಾನ ಅಂತ. ಯಾಕೆಂದರೆ ಕೃಷ್ಣ ಹೋಗಿ 2 ಸಂಧಿಗಳ ನಡುವೆ ಹೋಗಿ ತುಂಬ ಚೆನ್ನಾಗಿ ಸಂಧಾನ ಮಾಡ್ಕೊಂಬರ್ತಿದ್ದಂತೆ. ಅದೇ ರೀತಿಯೇ ತಾಳ್ಮೆಯಿಂದ, ಮತ್ತು ಕೃಷ್ಣ ನೋಡಿ, ಎಲ್ಲೇ ಕಡೆ ನೋಡಿ, ಕೃಷ್ಣ ಯಾವತ್ತೂ ತನ್ನ ತಾಳ್ಮೆ ಕಳ್ಕೊಂಡಿರಲಿಲ್ಲ. ಕೃಷ್ಣ ಯಾವತ್ತೂ ಅವನು ಶಸ್ತ್ರ ತಗೊಳ್ತಿರ್ಲಿಲ್ಲ. ಕೃಷ್ಣ ಮತ್ತು ಯಾರ ಮೇಲೂ ಹೇರಕ್ಕೆ ಯುದ್ಧ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಸೂಕ್ಷ್ಮವಾಗಿ ಬೇರೆಯವ್ರನ್ನ ಇಟ್ಕೊಂಡು ಅವ್ರನ್ನ ಸಂಧಾನಕ್ಕೆ ಕಳಿಸಿ ಅವನು ಮಾಡಿ, ಮುಂದೆ ಅವನೇ ತಾನು ನಿಂತ್ಕೊಂಡು ಸಂಧಾನ ಮಾಡಿ ಅವನು ಶಸ್ತ್ರಾಸ್ತ್ರಗಳನ್ನು ಎತ್ತದಲ್ಲೇ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತಿದ್ದ. ಅದೇ ರೀತಿ ಇವರು ಸಹ ಯಾರ್ಯಾರನ್ನ ಮಾತಾಡಬೇಕು, ಸಾಮ ಭೇದ ಎಲ್ಲ ದಂಡಗಳು ಎಲ್ಲ ರೀತಿಯಾದನ್ನು ಬಳಸ್ಕೊಂಡು ಏನು ಮಾಡೋದು ಅಂತ ಹೇಳಿದ್ರೆ ವರನಟ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಬಂದರು. ಇದು ಸಹ ಅವ್ರು ಯಾವ ರೀತಿಯಾದ ಕಷ್ಟ ಇತ್ತು, ಆ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತಂಥ ಒಬ್ಬ ಹಿರಿಯ ರಾಜಕಾರಣಿ ಅಥವಾ ಹಿರಿಯ ಆಡಳಿತಗಾರ ಅಂತ ಹೇಳಿದ್ರು ತಪ್ಪಾಗಲಾರದು. ಎಸ್ ಎಂ ಕೃಷ್ಣ ಅವರು ಅಂತಿಮವಾಗಿ ಕಡೆಯದಾಗಿ ಏನಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರಬೇಕು, ಇದೇ ಡಿಸೆಂಬರ್ 20ರಿಂದ 22ನೇ ತಾರೀಕು ಮಂಡ್ಯದಲ್ಲೇ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು. ಈ ವಿಷಯ ಕೇಳಿ ಅವರಿಗೆ ತುಂಬ ಖುಷಿಯಾಯಿತು. ತುಂಬ ಖುಷಿಯಾಗದಲ್ಲಿ ತಮ್ಮ ಜಿಲ್ಲೆಯಲ್ಲೇ ಈ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, 3ನೇ ಬಾರಿ ನಡೀತಾ ಇದೆ. ಅದಕ್ಕೋಸ್ಕರ ಇದು ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂದ್ಬಿಟ್ಟು ಜಿಲ್ಲಾಡಳಿತ ಮಂಡಳಿಗೆ ಒಂದು ಒಳ್ಳೆಯ ಒಂದು ಕಾಗದ ಬರೆದಿದ್ದು, ಒಂದು ಪತ್ರ ಬರೆದಿದ್ದು. ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ ಅದೇ ಪತ್ರ ಅದು ಅಂತಿಮವಾಗತ್ತೆ ಅಂತ. ಆ ಪತ್ರದಲ್ಲಿ ಅವ್ರು ಏನು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ನೋಡಿ, 3ನೇ ಬಾರಿಗೆ
ಇದು ಈ ಮಂಡ್ಯ ಜಿಲ್ಲೆ ಅನ್ನೋದು ನಮ್ಮ ರಾಜರ್ಷಿಗಳಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರ ದೃಷ್ಟಿಯಿಂದ ಹುಟ್ಟಿದಂಥ ಈ ಮಂಡ್ಯ ಜಿಲ್ಲೆ. ಇಂಥ ಮಂಡ್ಯ ಜನ ಯಾವಾಗಲೂ ಅಂತ ಹೇಳಿದ್ರೆ ಇದು ಸಕ್ಕರೆ ನಾಡು ಅಂತ ಹೇಳ್ತಾರೆ. ಅಂದರೆ ನಾವಿಲ್ಲಿ ನೀರು ಕೇಳಿದ್ರೆ ಬೆಲ್ಲ ಕೊಡುವಂಥ ಜನರು. ಇಂಥ ಕಾಲದಲ್ಲಿ ಅತಿಥಿ ಆದತಿಥಿಗಳಿಗೆ ಅಂದರೆ ಆದರಾತಿಥಿಗಳಿಗೆ ತುಂಬ ಆದರಾತಿಥಿಗಳಿಗೆ ಹೇಳಿ ಮಾಡಿದಂಥ ಜನ. ಇಂಥ ಕಡೆ 3ನೇ ಬಾರಿ ಆಗ್ತಾ ಇರೋದು ನಿಜಕ್ಕೂ ತುಂಬ ಆಗಿದೆ. 1994ನೇ ಇಸ್ವಿಲಿ ತಾವು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಮಾದೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದಿದ್ದಂಥ ಒಂದು ಸಾಹಿತ್ಯ ಸಮ್ಮೇಳನದ ಬಗ್ಗೆ ನೆನೆಸ್ಕೋತಾರೆ. ಅದರಲ್ಲಿ ಆಕೆ ಹೇಳ್ತಾರೆ, ಜಯದೇವಿ ತಾಯಿ ಲಿಗಾಡೆಯವರ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿದ್ದಂಥ ಸಾಹಿತ್ಯ ಸಮ್ಮೇಳನ ಅದು ಐತಿಹಾಸಿಕ ದಾಖಲೆ ಆಗಿದೆ. ಮತ್ತೊಮ್ಮೆ ಇಲ್ಲಿ ನಡೀತಾ ಇರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಅದರಲ್ಲೂ ಅಷ್ಟೇ ಮಂಡ್ಯ ಅಂತ ಹೇಳಿದ್ರೆ ಹೇಳಿದ್ದಕ್ಕೂ ಅಲ್ಲಿಗೆ ಸಾಹಿತಿಗಳು ಮತ್ತು ಸಂಗೀತ ಮತ್ತು ಕಲೆಗಳ ತವರೂರು. ಅದರಲ್ಲೂ ವಿಶೇಷ ಪಿಟೀಲ್ ಚೌಡಯ್ಯ, ಪೂರ್ತಿ ನರಸಿಂಹಾಚಾರ್, KS ನರಸಿಂಹಸ್ವಾಮಿ, HL ನಾಗೇಗೌಡ, ಅಂಬರೀಷ್ ಮುಂತಾದವರೆಲ್ಲ ಮಂಡ್ಯದ ಕೀರ್ತಿಯನ್ನು ಹೆಚ್ಚಿಗಿಸಿದ್ದಾರೆ. ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ ಅಂತ ಬೆಳೆಸಿದ್ದಾರೆ. ಇಂಥ ಮಂಡ್ಯದಲ್ಲಿ ಮತ್ತೊಮ್ಮೆ ಆಗ್ತಾ ಇರೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತ ಒಂದು ಪತ್ರ ಬರೆದಿಟ್ಟಿದ್ರು. ಅದನ್ನು ಜಿಲ್ಲಾಡಳಿತಕ್ಕೆ ಪತ್ರ ಬರೆದು ಕೊಟ್ಟಿದ್ದರು. ಆದರೆ ದುರಾದೃಷ್ಟವಶಾತ್ ಕರ್ನಾಟಕದ ಉಪಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕರ್ನಾಟಕದ ವಿಧಾನಸಭಾ ಅಧ್ಯಕ್ಷರು, ಕೇಂದ್ರದಲ್ಲಿ ಮಂತ್ರಿಗಳು, ಮಹಾರಾಷ್ಟ್ರದ ರಾಜ್ಯಪಾಲರು, ಸಂಸದರು, ರಾಜ್ಯಪಾಲರ ಸಂಸದರಾಗಿದ್ದಂಥ ಕೆಲಸಗಳನ್ನು ಇಷ್ಟೆಲ್ಲ ಜವಾಬ್ದಾರಿ ನಿಭಾಯಿಸಿದಂಥ SM ಕೃಷ್ಣರವರು 92ನೇ ಇಸ್ವಿಯಲ್ಲಿ ವಯೋಸಹಜವಾಗಿ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಅದಾದಮೇಲೆ ಅವರಿಗೆ ಶ್ವಾಸಕೋಶದ ಸೋಂಕು ತಗುಲುತ್ತೆ. ತಕ್ಷಣವೇ ಅವರ ಹತ್ತಿರದ ಆಸ್ಪತ್ರೆಗಳನ್ನು ಸೇರಿಸ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಡಿಸೆಂಬರ್ 10ನೇ ತಾರೀಕು ಬೆಳಗಿನ ಜಾವ 2:30ಕ್ಕೆ ನಿಧನರಾಗ್ತಾರೆ. ಆದರೆ ಇಷ್ಟೆಲ್ಲ ನಿಧನ ಆದ್ರೂ ನಮಗೆಲ್ಲರಿಗೂ ಗೊತ್ತಿರೋದು 2023ನೇ ಇಸ್ವಿಯಲ್ಲಿ ಪದ್ಮವಿಭೂಷಣ ಪಡೆದಂಥ ಈ ಹಿರಿಯ ರಾಜಕಾರಣಿ, ಹಿರಿಯ ಮುತ್ಸದ್ದಿ ನಮ್ಮನ್ನು ಬಿಟ್ಟು ದೈಹಿಕವಾಗಿ ಅಗಲಿರ್ಬೋದು. ಆದರೆ ಆ ಚಂದ್ರಾರ್ಕವಾಗಿ ಎಲ್ಲಿವರೆಗೂ ಬೆಂಗಳೂರಿನಲ್ಲಿ ITBT ಇರುತ್ತೋ, ಎಲ್ಲಿವರೆಗೂ ಸೂರ್ಯಚಂದ್ರ ಇರುತ್ತಾರೋ ಅಲ್ಲಿವರೆಗೂ ಬೆಂಗಳೂರು ಇದ್ದೇ ಇರುತ್ತೆ. ಆ ಬೆಂಗಳೂರು ಅಂದಿದ ತಕ್ಷಣ ಥಟ್ ಅಂತ ITBT ಜ್ಞಾಪಕ ಬರುತ್ತೆ. ITBT ಜ್ಞಾಪಕ ಬಂದ ತಕ್ಷಣ SM ಕೃಷ್ಣ ಅವರು ನೆನಪಾಗ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಈ ಮುಖಾಂತರ ಈ ನುಡಿ ನಮನಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.